ನಮಸ್ಕರಿಸುತ್ತಾ ಹಾಗೂ ಮುಂದೆ ಆಸೀನರಾಗಿರುವ ನನ್ನ ಸಹೋದರ ಸಹೋದರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ಮುದ್ದು ಮಕ್ಕಳಿಗೆ ಮುದ್ದಿನಿಂದ ಆಶೀರ್ವದಿಸುತ್ತಾ ನಾನು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಕಾರ್ಯಕ್ರಮ ನೋಡಿದರೆ ತುಂಬ ಖುಷಿ ಆಗ್ತದೆ. ನನಗೆ ಅನೇಕ ಮಠಗಳಿಗೆ ಕರೆದ್ರೆ ನಾನು ಹೋಗೋದಿಲ್ಲ. ನಾನು ಅಪ್ಪವ್ರು ಕರೆದ ತಕ್ಷಣ ನಾನು ಬಂದುಬಿಟ್ಟೆ. ಯಾಕೆ ಅಂತಂದರೆ ಏನೋ ಒಂಥರ ನನಗೆ ಇಲ್ಲಿ ಭಕ್ತಿ ಇದೆ, ಭಕ್ತರ ಹತ್ರ ಭಕ್ತಿ ಇದೆ, ಈ ಮಠದಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಯಿತು. ಆ ಭಕ್ತಿ ಶಕ್ತಿ ಕೂಡಿ ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡಿದೆ. ಯಾಕೆ ಅಂತಂದರೆ ನನ್ನ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇವತ್ತು 8 ಕಡೆ KPSC ಎಕ್ಸಾಮ್ ಇದೆ. ಇವತ್ತು ಯಾರಿಗೂ ರಜೆ ಸಿಗೋದಿಲ್ಲ. ಆದರೆ ನಾನು ದೇವ್ರ ಮೇಲೆ ನಂಬಿಕೆ ನನಗೆ. ನಾನಂದೆ, ದೇವರೇ ಅಪ್ಪವ್ರು ನನಗೆ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಅಂತಂದರೆ ಅಂಥ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು, ನನಗೆ ಪರವಾನಗಿ ಕೊಡು ಸ್ವಾಮಿ ಅಂತ ಕೇಳ್ಕೊಂಡೆ. ಆ DCP IPS ಮೇಡಮ್ ಅವರಿಗೆ ಒಂದು ಲೆಟ್ರ್ ಕಳಿಸ್ಕೊಟ್ಟೆ. ನನಗೆ ಶಾಂಕ್ಷನ್ ಆಗಿ ಬಂದಿದೆ. ಇವತ್ತು ಯಾರಿಗೂ ರಜೆ ಸಿಗೋದಿಲ್ಲ, ನನಗೆ ರಜೆ ಸಿಕ್ಕಿದೆ ರೀ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅದಕ್ಕೆ ಹೇಳಿದ್ನಲ್ಲ, ಭಕ್ತರ ಹತ್ರ ಭಕ್ತಿ ಇದೆ, ಈ ಮಠದಲ್ಲಿ ಶಕ್ತಿ ಇದೆ. ಆ ಎರಡು ಕೂಡಿ ಭಕ್ತಿ ಶಕ್ತಿ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದೆ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದನ್ನ ನೋಡ್ತಾ ಇದ್ದರೆ 12ನೇ ಶತಮಾನದ ಬಸವಾದಿ ಶರಣರು 770 ಅಮರಗಣಗಳು, ಅದರಲ್ಲಿ 36 ಶರಣೆಯರು. ನಾವಂತೂ ಬರೀ ಪಠ್ಯಪುಸ್ತಕಗಳಲ್ಲಿ ಓದ್ತೇವೆ, ವಚನಗಳ ಬುಕ್ಗಳಲ್ಲಿ ಓದ್ತೇವೆ ಶರಣರು ಇದ್ದರು ಅಂತ. ಶರಣರ ಆದರ್ಶ ಬದುಕನ್ನು ನಾನು ಫಾಲೋ ಮಾಡಿದವಳು. ಶರಣರ ಆದರ್ಶ ಬದುಕನ್ನು, ದಾಸರ ಸಂತರ ಆದರ್ಶ ಬದುಕು ಫಾಲೋ ಮಾಡೋಳು ನಾನು. ಇಲ್ಲೆಲ್ಲ ನೋಡಿದರೆ ಅಪ್ಪವರು ಈ ಅನುಭವ ಮಂಟಪನೇ ಮಾಡಿಬಿಟ್ಟಿದ್ದಾರೆ. ಈ ಮಠದಲ್ಲಿ ಇಷ್ಟು ಎಲ್ಲ ಶರಣರಿಗೆ ಸೇರಿಸಿ ಒಂದು ಅನುಭವ ಮಂಟಪ ಮಾಡ್ತಾ ಇದ್ದಾರಲ್ಲ. ಇಲ್ಲಿ ನಿಮಗೆ ಒಂದು ಸತ್ಸಂಗ ಕೊಡ್ತಾ ಇದ್ದಾರೆ. ಪುರಾಣದ ಮೂಲಕ ನಿಮ್ಮ ಮನಸ್ಸುಗಳನ್ನು ಪರಿವರ್ತನೆ ಮಾಡ್ತಾ ಇದ್ದಾರಲ್ಲ. ಅಪ್ಪಾಜಿಗಳ ಪಾದಗಳಿಗೆ ಇನ್ನೊಂದು ಸಲ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಂದರೆ ಮತ್ತು ನನ್ನ ಸಹೋದರರಿಗೆ ನಾನು ಹೇಳಲಿಕ್ಕೆ ಇಷ್ಟ ಏನು ಪಡ್ತೇನೆ ಅಂತಂದರೆ, ನೀವು ಮಠಗಳಿಗೆ ಭಜನ್ ಕೇಳಲಿಕ್ಕೆ ಬಂದರೆ ಅಥವಾ ಪ್ರವಚನ ಕೇಳಲಿಕ್ಕೆ ಬಂದರೆ, ಪುರಾಣ ಕೇಳಲಿಕ್ಕೆ ಬಂದರೆ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಜೊತೆಗೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿ. ನಿಮಗೆ ವಯಸ್ಸಾಗಿದೆ, ನಮ್ಗೆ ಆಯ್ತು ರೀ ನಾವು ಬರ್ತೇವೆ ಅಂತಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ಇದು ಸತ್ಸಂಗದ ಪರಿಣಾಮ ಅವರ ಮನಸ್ಸಿನಲ್ಲೂ ಬೀರಬೇಕಾಗಿದೆ. ಯಾಕೆ ಅಂತಂದರೆ ಮಕ್ಕಳಿಗೂ ನಾವು ಸನ್ಮಾರ್ಗ ಕಲಿಸ್ಬೇಕಾಗಿದೆ. ನಾವು ಅದು ತಾಯಂದ್ರ ಕರ್ತವ್ಯ ಇದೆ, ತಂದೆಯಂದ್ರ ಕರ್ತವ್ಯ ಇದೆ, ಮಕ್ಕಳಿಗೂ ಕೂಡ. ಯಾಕೆ ಅಂತಂದರೆ ನನ್ನ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ, ಯಾಕೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತೇನೆ ಅಂತಂದರೆ, ಮೊದಲು ಮಕ್ಕಳ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಅಂತಂದರೆ, ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಈ ಸಂಪತ್ತು ಅಭಿವೃದ್ಧಿಯಾಗಬೇಕಾದ್ರೆ ಮಕ್ಕಳಿಗೆ ವಿದ್ಯಾಸಂಪತ್ತು ಬೇಕು. ಈ ವಿದ್ಯಾಸಂಪತ್ತು ಇದ್ದರೆ ಅವರಿಗೆ ಜ್ಞಾನ ಸಂಪತ್ತು ಒಲಿತದೆ, ಜ್ಞಾನ ಸಂಪತ್ತು ಇದ್ದರೆ ಮಾನ ಸಂಪತ್ತು ಒಲಿತದೆ, ಮಾನ ಸಂಪತ್ತು ಇದ್ದರೆ ಜಗತ್ತಿನ ಎಲ್ಲ ಸಂಪತ್ತು ನಿಮ್ಮ ಮಕ್ಕಳ ಹಿಂದೆ ಬೆನ್ನತ್ಕೊಂಡು ಬರ್ತವೆ. ಅದಕ್ಕೆ ಮಕ್ಕಳಿಗೆ ನೀವು ಮೊದಲು ವಿದ್ಯಾಸಂಪತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಮಕ್ಕಳಿಗೆ ಒಳ್ಳೆ ಪ್ರಜೆಗಳನ್ನು ಮಾಡಲಿಕ್ಕೆ ಇಷ್ಟಪಡ್ರಿ. ನೀವು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ರಿ. ಯಾಕೆ ಅಂತಂದರೆ ಭಾಳ ಜನ ನಮ್ಮ ತಾಯಂದರು ಇಲ್ಲರಿ ಮೇಡಮ್ಮ ನಾವು ಹೆಣ್ಮಕ್ಳು ಇದ್ದೇವೆ, ಮಕ್ಕಳು ಮಾತು ಕೇಳೋದಿಲ್ಲ. ತಾಯಂದ್ರೆ ಯಾಕೆ ಹೆಣ್ಮಕ್ಳು ಅಂತ ಹೇಳ್ತೀರಾ? ಅದಕ್ಕೆ ನಮ್ಮ ತಾಯಿಗೆ ನಾವು 3 ಜನ ಹೆಣ್ಮಕ್ಳು. ನಮ್ಮ ತಾಯಿ ಕೂಡ ಹಳ್ಳಿಯಿಂದ ಬಂದವರೇ. ನಮ್ಮ ತಾಯಿ ನನ್ನ ಮನೆ ಸ್ಟೋರಿನೇ ಹೇಳ್ತೇನೆ. ದೊಡ್ಡ ಗರ್ಭ ಶ್ರೀಮಂತರ ಮನೆತನ ನಮ್ಮದು, ದೊಡ್ಡ ಶ್ರೀಮಂತರ ಮನೆತನ. ನನ್ನ ತಂದೆ ತುಂಬ ಕುಡುಕ, ಹೇಳ್ತೇನೆ ಕೇಳ್ರಿ, ತುಂಬ ಹೆವಿ ಡ್ರಿಂಕರು. ಕ್ಲಬ್ಗಳಲ್ಲಿ ಹೋಗಿ ಇಸ್ಪೇಟ್ ಆಡ್ತಿದ್ರು. ಗುಲ್ಬರ್ಗಾದಲ್ಲಿ ಫೇಮಸ್ ಕ್ಲಬ್ನಲ್ಲಿ ಇಸ್ಪೇಟ್ ಆಡ್ತಿದ್ರು ನನ್ನ ತಂದೆ. ಆ ಇಸ್ಪೇಟ್ ಆಡುವಾಗ ನಮ್ಮ ತಂದೆ ಎಲ್ಲ ಕಳ್ಕೊಂಡ್ಬಿಟ್ಮೇಲೆ ನಮ್ಮ ತಾಯಿಗೆ ಬಡತನ ಬಂದಾಗ ನಮ್ಮ ತಾಯಿ ಹೇಳಿದರು, 3 ಜನ ಹೆಣ್ಮಕ್ಳಿದ್ದಾಗ ನಮ್ಮ ಅತ್ತೆ ಹೇಳಿದ್ರಂತೆ, ಸೋದರತ್ತೆ, ಏನೋ ತಮ್ಮ ನಿನ್ನ ಮನೆಗೆ 3 ಹೆಣ್ಣು ಬಾರ್ಗಿಗಳೇ ಬಂದಿದ್ದಾವೆ, ಇವಳಿಗೆ ಬಿಡು, ಇನ್ನೊಂದು ಮದುವೆ ಮಾಡ್ತೇನೆ. ಆಗ ನಮ್ಮಜ್ಜಿ ನಮ್ಮಮ್ಮ ಹೇಳಿದ್ರಂತೆ, ಈ 3 ಹೆಣ್ಣು ಬಾರ್ಗಿಗಳಂತ ಹೇಳಿದಿರಲ್ಲ, ಇದು ರಾಜ್ಯ ರಾಷ್ಟ್ರ ಮೆಚ್ಚುವಂಥ ಹೆಣ್ಣು ಹುಲಿಗಳನ್ನಾಗಿ ಮಾಡಿ ತೋರಿಸ್ತೇನೆ. ಆವಾಗ ನಮ್ಮ ತಾಯಿ ಹೇಳಿದರು, ನಾವು ಹೆಣ್ಮಕ್ಳಿದ್ದೇವೆ ಅಂತ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹೆಣ್ಣೆಂದು ಹೀಯಾಳಿಸುವುದೇಕೆ, ಭೂಮಾತೆ ಹೆಣ್ಣು, ಭಾರತಾಂಬೆ ಹೆಣ್ಣು, ಕನ್ನಡಾಂಬೆ ಹೆಣ್ಣು, ಹರಿವ ನದಿಗಳು ಹೆಣ್ಣು, ದೇವತೆಗಳು ಹೆಣ್ಣು, ನಮಗೂ ನಿಮಗೂ ಹೆತ್ತವಳು ಹೆಣ್ಣಲ್ಲವೇ. ಈ ಜಗತ್ತಿನಲ್ಲಿ ಹೆಣ್ಣಿಂದಲೇ ರೀತಿ, ನೀತಿ, ಶಾಂತಿ, ಪ್ರೀತಿ, ಸಂಸ್ಕೃತಿ ಇದೆ. ಅದಕ್ಕೆ ನಾವು ಹೆಣ್ಮಕ್ಳು ಅಂತ ತಿಳ್ಕೊಳ್ಬೇಡ್ರಿ. ಯಾಕೆ ಅಂತಂದರೆ ಹೆಣ್ಮಕ್ಳ ಹತ್ರ ಪ್ರತಿಯೊಂದು ಶಕ್ತಿ ಇದೆ. ತಾಯಂದ್ರೆ ಏನು ಮಾಡ್ತಾ ಇದ್ದಾರೆ, ಆ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದೀರ ತಾಯಂದರೆ, ಟಿವಿನಲ್ಲಿ ಬ್ಯುಸಿಯಾಗಿದ್ದೀರ ತಾಯಂದರೆ ನೀವೆಲ್ಲರೂ. ಮತ್ತು 4 ಜನ ತಾಯಂದ್ರು ಕೂಡ್ಕೊಂಡು ಒಂದು ಪಂಚಾಯತಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು. ಏನಪ್ಪ ಆಕಿ ಹಂಗೆ, ಈಕಿ ಹಿಂಗೆ, ಅವ ಹಂಗೆ, ಇವೆಲ್ಲ ದಯವಿಟ್ಟು ಚಾಡಿ, ನಿಂದೆ, ಅಸೂಯೆ, ಕ್ರೋಧ, ನಾನು, ನನ್ನದು, ನನ್ನಿಂದ ಅನ್ನೋದು ನಾವು ಮೊದಲು ತ್ಯಜಿಸಬೇಕಾಗಿದೆ. ಯಾವಾಗ ನಾವು ಇದನ್ನೆಲ್ಲ ತ್ಯಜಿಸ್ತೇವೆ ಆವಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತದೆ. ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಭಾಳ ಜನ ಹೆಣ್ಮಕ್ಳು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ನಮಗೆ 5 ನಿಮಿಷ ಕೂಡ ನಮಗೆ ಸಮಯ ಅಮೂಲ್ಯ ಇದೆ.
ಈ ಸಮಯನ ನಾವು ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವೇನು ಕಲಿಸ್ತಾ ಇದ್ದೇವೆ? ನಮ್ಮ 12ನೇ ಶತಮಾನದ ಬಸವಾದಿ ಶರಣರ ಆದರ್ಶ ಬದುಕಿನ ಜೀವನ ಚರಿತ್ರೆ ಬಗ್ಗೆ ಒಂದು ವಚನ ಕೂಡ ನಮ್ಮ ಮಕ್ಕಳಿಗೆ ನಾವು ಹೇಳಲಿಕ್ಕೆ ನಾವು ಟೈಮ್ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ನಮಗೆ ಟಿ ವಿನಲ್ಲಿ ಟೈಮ್ ಕಳೀತಾ ಇದ್ದೇವೆ. ಆ ಹೀರೋಗಳನ್ನು ನಾವು ನಮ್ಮ ಹೀರೋಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಮಕ್ಕಳಿಗೆ ಏನಾದರೂ ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಆ ಕಾಸ್ಟ್ಯೂಮ್ಸ್ ಕೊಡಿಸ್ತೇವೆ. ಮಕ್ಕಳಿಗೆ ಎಲ್ಲ ರೀತಿ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮಕ್ಕಳಿಗೆ ಹೀರೋಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಡ್ರಿ ತಾಯಂದರೆ. ನೀವು ಹೀರೋಗಳಿದ್ದೀರಾ, ನೀವು ಹೀರೋಯಿನ್ಗಳಿದ್ದೀರಾ. ಯಾಕೆ ಅಂತಂದರೆ ಯಾರು ನಿಜವಾದ ಹೀರೋಗಳು ಅಂತ ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ 6.5 ಲಕ್ಷ ಜವಾನರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಲಾಲಾ ಲಜಪತ್ ರಾಯ್, ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಮಂಗಲ್ ಪಾಂಡೆ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ, ಅಬ್ಬಕ್ಕ, ಅಹಲ್ಯಾಬಾಯಿ ಹೋಳ್ಕರ್ ಇವರೆಲ್ಲ ಸುಮಾರು ಜನ ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ ತಮ್ಮ ಪ್ರಾಣನೇ ಕೊಟ್ಟರಲ್ಲ ಈ ಭೂಮಿಗಾಗಿ, ಅವರು ನಿಜವಾದ ಹೀರೋಗಳಿದ್ದಾರೆ. ಈ ಹೀರೋಗಳ ಆದರ್ಶ ಬದುಕನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ನಮ್ಮ ದೇಶದ ತ್ರಿವರ್ಣ ಧ್ವಜ ಹಾರ್ತಾ ಇದೆ. ನಾವು ತಿಳ್ಕೊಂಡಿದ್ದೇವೆ ಗಾಳಿಯಿಂದ ಹಾರ್ತಾ ಇದೆ ಅಂತ. ನಾನು ಕೂಡ ಒಳ್ಳೆ ಫಾಸ್ಟ್ ಸೂಟ್ ಹಾಕ್ಕೊಂಡು ವರ್ಷಕ್ಕೆ 3 ಸಲ ಸಲ್ಯೂಟ್ ಕೊಟ್ಟು ಜನಗಣ ಹಾಡ್ತೇನೆ. ಈ ತ್ರಿವರ್ಣ ಧ್ವಜ ಗಾಳಿಯಿಂದ ಹಾರ್ತಾ ಇಲ್ಲ. ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರಲ್ಲ ವೀರ ಸೈನಿಕರು, ತಮ್ಮ ಹೆಂಡತಿ ಮಕ್ಕಳು, ತಂದೆ ತಾಯಿ, ಬಂಧು ಬಳಗ ಎಲ್ಲ ಬಿಟ್ಟು ಈ ತ್ರಿವರ್ಣ ಧ್ವಜ ಕಾಯ್ತಾ ಇದ್ದಾರೆ, ಈ ದೇಶದ ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಆ ವೀರ ಸೈನಿಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಜಿಲ್ಲೆಗೆ ಕೀರ್ತಿ ತಂದಂಥ ಅನೇಕ ಸಾಧಕರಿದ್ದಾರೆ. ಇಲ್ಲಿ ನೋಡ್ರಿ, ಸ್ಟೇಜ್ ಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ಟೀಚರ್ಸ್ಗಳು, ನಮ್ಮ ಮಾಸ್ಟರ್ಗಳು ನಮಗೆ ಪಾಠ ಮಾಡ್ತಾರೆ. ತಮ್ಮ ಮಕ್ಕಳ ಕಡೆಗೆ ಹೆಚ್ಚಿನ ಗಮನ ಕೊಡೋದಿಲ್ಲ. ಟಿಫನ್ ಬಿಟ್ಟಿದ್ದೇನೆ, ತಗೊಂಡೋಗು ಬೆಟ್ಟ ನೀನು, ಆಟೋ ಬರುತ್ತೆ, ಬಸ್ ಬರುತ್ತೆ. ಆದರೆ ಮಕ್ಕಳ ವಿದ್ಯಾರ್ಥಿಗಳ ಕಡೆಗೆ ನಮ್ಮ ಟೀಚರ್ಸ್ಗಳು, ಲೆಕ್ಚರ್ಸ್ಗಳು ಪಾಠ ಮಾಡೋ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾರಲ್ಲ, ಅವ್ರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಂತ ತಿಳ್ಕೊಳ್ರಿ. ಲಾಸ್ಟಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾಯಂದರೆ, ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮನ್ನು ಬೆಳವಣಿಗೆಗೋಸ್ಕರ, ನಮ್ಮ ಎಜುಕೇಷನ್ಗೋಸ್ಕರ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ರಾತ್ರಿ ಹಗಲು ಚಿಂತೆ ಮಾಡಿ, ಗಂಡ ಒಂದು ಕಡೆಗೆ ಅಳ್ತಾ ಚಿಂತೆ ಮಾಡ್ತಾನೆ ಹಾಸಿಗೆನಲ್ಲಿ ಮಲ್ಕೊಂಡು, ಮುಂದೆ ಮಕ್ಕಳ ಭವಿಷ್ಯ ಹೇಗೆ ಅಂತ. ಹೆಂಡತಿಗೆ ಗೊತ್ತಾಗಬಾರ್ದು ತಾನತ್ತಿದ್ದು ಅಂತ. ಹೆಂಡತಿ ಈ ಕಡೆ ಮುಖ ಮಾಡಿ ಅಳ್ತಾ ಇರ್ತಾಳೆ ಹಾಸಿಗೆನಲ್ಲಿ, ತಾನತ್ತಿದ್ದು ಗಂಡನಿಗೆ ಗೊತ್ತಾಗಬಾರ್ದು ಅಂತ. ನಾಳೆ ಮಕ್ಕಳ ಫೀಸ್ ತುಂಬೋದಿದೆ, ಮಕ್ಕಳ ಭವಿಷ್ಯ ಹೇಗೆ ಅಂತ ಚಿಂತೆ ಮಾಡ್ತಾರಲ್ಲ, ಆ ನಮ್ಮ ತಂದೆ ತಾಯಿಗಳಂಥ ಸೂಪರ್ ಹೀರೋಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಇಂಥ ಹೀರೋಗಳನ್ನು ಬಿಟ್ಟು ಸಿನಿಮಾ ಹೀರೋಗಳನ್ನು ಫಾಲೋ ಮಾಡೋಕ್ಕೆ ಹೋಗ್ಬಿಡ್ರಿ. ದಯವಿಟ್ಟು ನಾನು ಹೇಳ್ತೇನೆ, ನಮ್ಮ ಜೀವನಕ್ಕೆ ಯಾರ ಆದರ್ಶಗಳನ್ನು ನಾವು ಫಾಲೋ ಮಾಡಬೇಕನ್ನೋದು ಹೇಳಿದ್ದೇನೆ. ಮಕ್ಕಳಿಗೆ ಅವರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ರಿ, ಹೀರೋಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಪಡಬೇಡ್ರಿ? ಯಾಕೆ ಅಂತಂದರೆ, ಜನನ, ಜೀವನ, ಮರಣ, ಈ 3ರ ನಡುವೆ ನಮ್ಮ ಜೀವನ ಇದೆ. ಜನನ ಕೂಡ, ಒಂದು ಮಗು ತನ್ನ ತಾಯಿ ಗರ್ಭದಿಂದ 9 ಮಾಸಗಳು ಕಳೆದು ಜಗತ್ತಿಗೆ ಬರುವಾಗ ಭಗವಂತನಿಗೆ ಹೇಳ್ತದೆ, ಭಗವಂತ ನಾನು ಈ ಮರ್ತ್ಯ ಲೋಕಕ್ಕೆ, ಈ ಜಗತ್ತಿಗೆ ಹೋಗೋದಿಲ್ಲ. ಆ ಪರಮಾತ್ಮ ಕೇಳ್ತಾನೆ, ಯಾಕೋ ಎಲ್ಲರೂ ಹೋಗೋ ಹಾಗೆ ನೀನು ಹೋಗಲೇಬೇಕಲ್ಲ? ಇಲ್ಲ ಸ್ವಾಮಿ, ನಾನು ಮತ್ತೆ ಈ ಲೋಕಕ್ಕೆ, ನರಕ ಲೋಕ ಇದೆ, ಇಲ್ಲಿ ನಾನು ಹೋಗಲ್ಲ. ಯಾಕೆ? ಇಲ್ಲೆಲ್ಲ ತುಂಬ ಕೆಟ್ಟು ಅಂದರೆ ಏನು ಹೇಳ್ತದೆ, ಚಾಡಿ, ನಿಂದೆ, ಜಗಳ, ಅಸೂಯೆ, ಅಹಂಕಾರ, ಕ್ರೋಧ, ನಾನು, ನನ್ನದು, ನನ್ನಿಂದ ಅನ್ನೋದೆಲ್ಲ ಭಾವನೆಗಳನ್ನು ತುಂಬಿದಂಥ ಮನಸ್ಸುಗಳೇ ತುಂಬಿದ್ದಾವೆ. ಅಲ್ಲಿಗೆ ಹೋಗೋದಿಲ್ಲ. ಇಲ್ಲಪ್ಪ, 9 ಮಾಸಗಳ ಕಳೆದಿದೆ, ನೀನು ಈ ಜಗತ್ತಿಗೆ ಹೋಗಲೇಬೇಕು. ನಿನಗೆ 2 ಮಾರ್ಗಗಳನ್ನು ಕೊಟ್ಟಿದ್ದೇನೆ. ಒಂದು ಸನ್ಮಾರ್ಗ ಕೊಟ್ಟಿದ್ದೇನೆ, ಒಂದು ದುರ್ಮಾರ್ಗ ಕೊಟ್ಟಿದ್ದೇನೆ. ಆರಿಸ್ಕೊಳ್ಳೋದು ನಿನ್ನ ಕಡೆಗಿದೆ. ಸನ್ಮಾರ್ಗ ಬೇಕು ಅಂತಂದರೆ ನಿನಗೆ ಕಷ್ಟ, ದುಃಖ, ನೋವು ಎಲ್ಲ ಇರ್ತವೆ, ಆದರೆ ಮಾನಸಿಕ ನೆಮ್ಮದಿ ಇರ್ತದೆ. ಆದರೆ ನಿನಗೆ ದುರ್ಮಾರ್ಗ ಬೇಕು ಅಂತಂದರೆ ನಿನಗೆ ಕೇಳಿದಂಥ ಅಷ್ಟೈಶ್ವರ್ಯ ಎಲ್ಲವೂ ಸಿಗ್ತದೆ, ಅಲ್ಲಿ ಮಾನಸಿಕ ನೆಮ್ಮದಿ ಸಿಗೋದಿಲ್ಲ. ನಿನಗೆ ಯಾವ್ದು ಬೇಕು ಅಂತ ಕೇಳ್ತಾನೆ ಭಗವಂತ. ಅದಕ್ಕೆ ಆಯಿತು ಅಂತ ಹೇಳಿ ಆ ಮಗು ಜಗತ್ತಿಗೆ ಬರುವಾಗ ನೋಡಿ, ಎಷ್ಟೋ ಜನ ತಾಯಂದರು, ನಮ್ಮ ತಾಯಂದ್ರ ಮಕ್ಕಳಿಗೆ ತಮ್ಮ ಗರ್ಭದಲ್ಲಿ ಇದ್ದಂಥ ಮಗುವಿಗೆ ದಿನಾಲು ಆ ಜೀಜುಬಾಯಿ ಮಾತಾ, ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ತನ್ನ ಮಗನಿಗೆ ಗರ್ಭದಲ್ಲೇ ಕಥೆಗಳನ್ನು ಹೇಳ್ತಾ ಇರ್ತಾಳೆ. ನಾವು ಮಕ್ಕಳಿಗೆ ಧೈರ್ಯ, ಶೌರ್ಯ, ಸಾಹಸ, ಶಕ್ತಿ, ಯುಕ್ತಿ, ಭಕ್ತಿ ತುಂಬುವಂಥದ್ದು ನಮ್ಮ ಮಕ್ಕಳಿಗೆ ನಾವು ಪಾಠಗಳನ್ನು ಮಾಡಬೇಕು, ಕಥೆಗಳನ್ನು ಹೇಳಬೇಕು. ನಾವು ತಾಯಂದರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ, ಕೆಲವೊಂದು ತಾಯಂದರು ಅವಾಚ್ಯ ಮಾತುಗಳನ್ನು ಆಡ್ತಾರೆ. ದಯವಿಟ್ಟು ಯಾರು ಅವಾಚ್ಯ ಮಾತುಗಳನ್ನು ಆಡಬೇಡಿ. ಮಕ್ಕಳ ಮುಂದೆ ಯಾರು ಜಗಳ, ಗಂಡ ಹೆಂಡತಿ ಆಗಲಿ ಮನೆಯಲ್ಲೂ ಕೂಡ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು ಅಂತಂದರೆ ಮಕ್ಕಳ ಮನಸ್ಸು ಖಿನ್ನತೆಗೆ ಒಳಗಾಗ್ತದೆ, ಓದೋ ಕಡೆಗೆ ಮನಸ್ಸು ಕೊಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ನೀವು ಒಳ್ಳೆ ಪ್ರೀತಿಯಿಂದ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಈ ಜಗತ್ತಿಗೆ ನಾವು ಬಂದಿದ್ದೇವೆ ಅಂತಂದರೆ, ಜನನೂ ಮುಖ್ಯ ಅಲ್ಲ, ಮರಣನೂ ಮುಖ್ಯ ಅಲ್ಲ. ಜನನ ಸಹಜವಾಗಿ ಜಗತ್ತಿಗೆ ಬರ್ತೇವೆ ನೋಡ್ರಿ. ಅದಕ್ಕೆ ಸಾವು ಬಾ ಅಂದರೆ ಬರೋಲ್ಲ, ಅದು ಬಂದರೆ ಯಾರಿಗೂ ಬಿಡಲ್ಲ. ಧನಿಕನೂ ಅನ್ನಲ್ಲ, ತಿರುಕನೂ ಅನ್ನೋದಿಲ್ಲ.
ಮರಣ ಬಂದರೆ ದೇಹಕ್ಕೆ ಮರಣ ಬರ್ತದೆ, ಆತ್ಮಕ್ಕೆ ಮರಣ ಬರೋದಿಲ್ಲ. ದೇಹವಾಸಿ ಪ್ರಾಣ ಪಕ್ಷಿ ಹಾರು ಹೋಗಿದ್ಮೇಲೆ ಈ ದೇಹಕ್ಕೆ ಏನು ಮಾಡ್ತಾರೆ ಗೊತ್ತಾ? ಗುಂಡಿಗೆ ತೋಡಿ ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತಾರೆ, ಇಲ್ಲ ಕುಳ್ಳು ಕಟ್ಟಿಗೆನಲ್ಲಿ ಹಾಕಿ ಸುಟ್ಟು ಬಿಡ್ತಾರೆ. ಆತ್ಮಕ್ಕೆ ಸುಡೋ ಹಾಗಿಲ್ಲ. ಆತ್ಮ ಪರಮಾತ್ಮ ಅವಿನಾಶಿ, ಅದು ಇನ್ನೊಬ್ಬರಿಗೆ ನವ ಜೀವನ ಕೊಡಲಿಕ್ಕೆ ಹೋಗ್ತದೆ. ಅದಕ್ಕೆ ಇದು ದೇಹ ಮಣ್ಣಲ್ಲಿ ಮಣ್ಣಾಗಿ ಮಳೆ ಬಂದರೆ ಹರ್ಕೊಂಡು ಹೋಗ್ತದೆ, ಗಾಳಿ ಬಂದರೆ ತುರ್ಕೊಂಡು ಹೋಗ್ತದೆ. ಮಣ್ಣಲ್ಲಿ ಮಣ್ಣಾಗಿದ್ದರೆ ಮಳೆ ಬಂದರೆ ಹರ್ಕೊಂಡು ಹೋಗ್ತದೆ, ಕುಳ್ಳು ಕಟ್ಟಿಗೆನಲ್ಲಿ ಸುಟ್ಟರೆ ಗಾಳಿ ಬಂದರೆ ತುರ್ಕೊಂಡು ಹೋಗ್ತದೆ, ಮಳೆ ಬಂದರೆ ಹರ್ಕೊಂಡು ಹೋಗ್ತದೆ. ಇನ್ನಿಲ್ಲದೆ ನನ್ನ ಅಸ್ತಿತ್ವ ಅಂದರೆ ನಮ್ಮ ಅಸ್ತಿತ್ವ ಏನಿದೆ ಇರೋವರೆಗೆ ದಯವಿಟ್ಟು ನಾವೆಲ್ಲರೂ ಸನ್ಮಾರ್ಗದಲ್ಲಿ ಹೋಗಬೇಕಾಗಿದೆ. ನಾವೆಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿದೆ. ನಾವು ಸುಳ್ಳು ಹೇಳೋದು ಬೇಡ. ನಾವು ಧರ್ಮದ ಮಾರ್ಗವನ್ನು ಧರ್ಮೋ ರಕ್ಷತಿ ರಕ್ಷಿತ, ನಾವು ಧರ್ಮವನ್ನು ಪಾಲನೆ ಮಾಡಬೇಕಾಗಿದೆ. ಧರ್ಮದ ಮಾರ್ಗದಲ್ಲಿ ಹೋದವರಿಗೆ ನಮಗೆ ಭಗವಂತನ ಪ್ರೀತಿಗೆ ಪಾತ್ರರಾಗ್ತೇವೆ. ನೀವೆಷ್ಟೆಲ್ಲ ಗಳಿಸಿರಬೇಕು, ನಾನೇನು ಗಳಿಸಿಲ್ಲ ರೀ. ನಾನು PSI ಇದ್ದೇನೆ, ಮನಸ್ಸು ಮಾಡಿದರೆ ತಿಂಗಳಿಗೆ ಸುಮಾರು ಗಳಿಸ್ಬೋದಾಗಿತ್ತು, ಕೋಟಿ. ನಾನು 5 ಪೈಸೆ ಗಳಿಸಿಲ್ಲ ನಾನು. ಯಾಕೆ ಅಂತಂದರೆ ನನಗೆ ಗೊತ್ತಿದೆ ಎಲ್ಲವೂ ಇಲ್ಲೇ ಬಿಟ್ಟು ಹೋಗ್ತೇವೆ. ನಾನು ಸತ್ತರೆ ಯಶೋಧ ಎಷ್ಟು ಏನು ಗಳಿಸಿದಾಳೆ? ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತು ಯಶೋಧ ಗಳಿಸಿದರೆ, ನಾನು ಸತ್ತ ಮೇಲೆ ನನ್ನನ್ನು ಸ್ಮಶಾನ ಘಾಟದಲ್ಲಿ ಹೂಳುವಾಗ ಯಶೋಧ ಗಳಿಸಿಟ್ಟಿದ್ದು ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಎಲ್ಲ ಅಲ್ಮಾರದಲ್ಲಿದೆ. ಆ ಅಲ್ಮಾರ, ಆ ಪೆಟ್ಟಿಗೆ, ಕಿಟ್ ಬಾಕ್ಸ್ ಇದೆಯಲ್ಲ, ಆ ಶವದ ಪೆಟ್ಟಿಗೆ, ಅದರಲ್ಲೂ ಒಳಗಡೆ ಕುಣಿಗೆರಿನಲ್ಲಿ ಹಾಕಿ ಹೂತಾಕ್ರಿ ಅಂತ ಯಾರೂ ಹೇಳೋದಿಲ್ಲ. ಹೆಣ ಯಾವಾಗ ಹೋಯ್ತಾರ ಅಂತ ಕೇಳ್ತಾರೆ. ಯಾವಾಗ ಹೋಯ್ತಾರೆ? ಹಸುವಾಗಿದೆ ಅಂತ ಹೇಳ್ತಾರೆ. ಎಷ್ಟು ದಿವಸ ಆಳ್ತಾರೆ? ನನ್ನ ಹೆಣ ಒಯ್ದು ಕುಣಿಗೆರಿನಲ್ಲಿ ಹೂತು ಹಾಕೋವರೆಗೆ ಆಳ್ತಾರೆ ಎಲ್ಲರೂ ಕೂಡ. ಆದರೆ ಮರು ದಿವಸ ಏನು ಮಾಡ್ತಾರೆ? ಆಳ್ತಾರೆ, ಹಾಲಾಗಿ ಬರ್ತಾರೆ. 3ನೇ ದಿವಸ ಏನು ಮಾಡ್ತಾರೆ? ಹೋಳಿಗೆ ತುಪ್ಪ ಮಾಡಿ ಉಣ್ತಾರಲ್ಲ ಎಲ್ಲರೂ, ಕೈ ಬಾಯಿಸಿ ಇಟ್ಟೋದಂತ. ಅದಕ್ಕೆ ಅದು ಆಗೋಕ್ಕಿಂತ ಮುಂಚೆ ನಾವು ಒಳ್ಳೆ ಸಕಲ ಜೀವರಾಶಿಗಳಿಗೆ ನಾವು ಪ್ರೀತಿ ಮಾಡೋಣ. ಗಳಿಸಿಡೋ ಕಡೆಗೆ ನೀವು ಆಸೆ ಪಡೋಕೆ ಹೋಗ್ಬೇಡ್ರಿ. ಎಲ್ಲವೂ ಇಲ್ಲೇ ಬಿಟ್ಟು ಹೋಗೋದಿದೆ, ಯಾವುದು ನಮ್ಮದಲ್ಲ. ನೋಡಿರಿ, ನಮ್ಮ ಹತ್ರ ಶಾಂತಿ ಸಮಾಧಾನ ಎಲ್ಲ ರೀತಿಯ ಸಂಪತ್ತು ನಮ್ಮ ಹತ್ರ ಇದ್ದರೆ, ಶಾಂತಿ ಸಮಾಧಾನದ ಸಂಪತ್ತೇ ಇಲ್ಲ ಅಂತಂದರೆ ಎಲ್ಲ ಸಂಪತ್ತು ಇದ್ದು ನಶ್ವರ ಇದೆ ಜಗತ್ತಿನಲ್ಲಿ. ಅದಕ್ಕೆ ಈ ಶಾಂತಿ ಸಮಾಧಾನದ ಸಂಪತ್ತು ಬೇಕಂದರೆ ನಮಗೆ ಭಕ್ತಿ ಮಾರ್ಗ ಬೇಕು. ಭಕ್ತಿ ಮಾರ್ಗದಲ್ಲಿ ಬಂದ ತಕ್ಷಣ ಇಂಥ ಗುರುಗಳು ಸಿಕ್ಕಿದಾರಲ್ಲ, ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಇಂಥ ಗುರುಗಳ ಪಾದದಲ್ಲಿ ಬಂದಿದ್ದೀರಾ, ಶರಣಾಗಿದ್ದೀರಾ ಅಂತಂದರೆ ನೀವು ನಿಜವಾಗ್ಲೂ ಭಾಗ್ಯವಂತರಿದ್ದೀರಾ. ಅದಕ್ಕೆ ತಾಯಂದರೆ ದಯವಿಟ್ಟು ನಾವು ಭಕ್ತಿ ಮಾರ್ಗದಲ್ಲಿ ಹೋಗಬೇಕು. ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ನಶ್ವರ, ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಇರುವಾಗ ಅದಕ್ಕೆ ಹೇಳಿದರು ದಾಸರು, ಸಂತರು ಎಲ್ಲರೂ ಏನಂತಾರೆ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಜೀವನ ಕತ್ತಲೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಶರಣರು, ಸಂತರು ಏನು ಹೇಳಿದ್ರು ಗೊತ್ತಾ? ಬಸವಾದಿ ಶರಣರು ಹೇಳಿದ್ರು, ಜಗತ್ತಿಗೆ ನಾವು ಬಂದು ಹೋಗುವ ನಡುವೆ ಜೀವನ ಕತ್ತಲೆ ಮಾಡೋದು ಬೇಡ. ಬಂದು ಹೋಗುವ ನಡುವೆ ನಾವು ಜಗತ್ತಿಗೆ ಪ್ರಾಂಜಲ್ಯ ಜ್ಯೋತಿ ಕೊಟ್ಟು, ಬೆಳಕನ್ನು ಕೊಟ್ಟು ನಮ್ಮ ಹೆಸರು ಉಳಿಸ್ಕೊಂಡು ಹೋಗೋಣ. ನಮ್ಮ ಜೀವನ ಚರಿತ್ರೆ ಇನ್ನೊಬ್ಬರು ಫಾಲೋ ಮಾಡಲಿ, ನಮ್ಮ ಆದರ್ಶ ಬದುಕು ಇನ್ನೊಬ್ಬರು ಫಾಲೋ ಮಾಡಲಿ ಅಂತ ಅವರು. ಅದಕ್ಕೆ ಹೇಳ್ತೇನೆ, ನಾನು ಯಾಕೆ PSI ಆಗಿದ್ರು, ಯಾಕೆ ಈ ಟೈಪ್ ನಾನು ಸಿಂಪಲ್, ನಾನು ಯಾಕೆ ಇದನ್ನಂತಂದರೆ ನನ್ನ ಗಂಡ ಶ್ರೀಶೈಲ ಮಲ್ಲಿಕಾರ್ಜುನನೇ ನನ್ನ ಗಂಡ ಅದಾನೆ. ಅದಕ್ಕೆ ನಾನು ಇಷ್ಟು ಸಿಂಪಲ್. ಯಾಕಂದರೆ ಅವನೇ ನಿರಾಭರಣ ಅದಾನೆ ಅಂದರೆ ನಾನು ಯಾಕೆ ಆಭರಣಗಳು ಧರಿಸ್ಕೊಳ್ಬೇಕು? ನಾನು ಯಾಕೆ ಶೃಂಗಾರ ಮಾಡ್ಕೊಳ್ಬೇಕು? ಯಾಕೆ? ನನಗೇನು ಚಿಕ್ಕಳಿದ್ದಾಗ ನಮ್ಮ ಅಜ್ಜಿಗೆ ಪಂಡ್ರಾಪುರ ವಿಠಲನ ಭಕ್ತೆ. ನಮ್ಮ ಅಜ್ಜಿ ದೊಡ್ಡ ವಠಾರದಲ್ಲಿ ನಮ್ಮ ಅಜ್ಜಿ ಭಜನೆ ಮಾಡುವಾಗ ಪಂಡ್ರಾಪುರ ವಿಠಲ ನಮ್ಮ ಅಜ್ಜಿಗೆ ದರ್ಶನ ಕೊಡ್ತಿದ್ರು. ನಮ್ಮ ಅಜ್ಜಿ ಹೆಗಲ ಮೇಲೆ ಬೆಳೆದವಳು ನಾನು. ಆಗ ನಮ್ಮ ಅಜ್ಜಿ ಒಂದೇ ಮಾತು ಹೇಳ್ತಿದ್ಲು, ನೀನು ಎಷ್ಟು ದೇವರಿಗೆ ನಂಬ್ತೀಯಲ್ಲ, ಆವಾಗ ನಿನಗೆ ಗೊತ್ತಾಗುತ್ತೆ ನಿನಗೇನು ಅನ್ನೋದು ಸತ್ಯ ಅಂತಂತಿದ್ಲು. ಬಹಳ ಜನ ನನಗೆ ಹೇಳ್ತಿದ್ರು, ಇದು ಹುಚ್ಚದಾಳೆ ಇವಳು, ಪೊಲೀಸ್ ನೌಕರಿಗೆ ಬಂದು ವ್ಯರ್ಥ, ದೇವ್ರು ಅಂತಾಳೆ ಅಂತ ಹೇಳ್ತಿದ್ರು. ನಮ್ಮ ಇಲಾಖೆನಲ್ಲೇ ಹೇಳೋರು. ಅದಕ್ಕೆ ನಾನು ಅಂತಿದ್ದೆ, ದೇವರಿಗೆ ಎಷ್ಟು ಜನ ನೋಡಿದ್ದೀರಾ ಅಂತಿದ್ದೆ ನಾನು. ದೇವರಿಗೆ ಎಷ್ಟು ಜನ ನೋಡ್ರಿ ನೀವು? ರೀ ನೋಡಿಲ್ಲ. ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ ದೇವರಿಗೆ? ಇಲ್ಲಿ ಕೂತರು ಪ್ರತಿಯೊಬ್ಬರು ನೋಡಿದ್ದೀರಾ ದೇವರಿಗೆ. ಈಗ ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಖಂಡಿತ ದೇವ್ರ ದರ್ಶನ ಮಾಡ್ತೀರಾ ನೀವು. ದೇವ್ರು ಖಂಡಿತ ನೀವು ಕಾಣ್ತೀರಾ. ಯಾಕೆ ಅಂತಂದರೆ ಇಂಥ ಗುರುಗಳ ಪಾದದಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ದೇವ್ರ ದರ್ಶನ ಖಂಡಿತ ನಿಮಗೆ ಸಿಗ್ತದೆ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕು, ನಮ್ಮ ಮನಸ್ಸು ಪರಿಪಕ್ವವಾಗಬೇಕು. ನಮ್ಮ ಹತ್ರ ಇರೋ ಪಂಚೇಂದ್ರಿಯಗಳಿಗೆ ಭಕ್ತಿ ಅನ್ನೋ ಬಂಧನದಲ್ಲಿ ಬಂಧಿಸಿ ಷಡಕ್ಷರಿ ಮಹಾಮಂತ್ರ ಅನ್ನೋ ದೊಡ್ಡ ಕತ್ತಿಯಿಂದ ಸಂಹಾರ ಮಾಡಬೇಕು ಮೊದಲು ನಾವು. ನಾನು ಹೇಳ್ತೇನಲ್ಲ, ನನ್ನ ದೇಹಕ್ಕೆ ನಾನು ಯಾಕೆ ಕಾವಿ ಹಾಕಿಲ್ಲ? ನಾನು ನಿಜವಾಗ್ಲೂ ಹೇಳ್ತೇನೆ, ಮನೆಯಲ್ಲಿ ನಾನು ಪೂಜೆ ಮಾಡುವಾಗ ಕಾವಿ ಹಾಕ್ತೇನೆ. ನಾನು ಮಠಗಳಿಗೆ ಬಂದಾಗ PSI ಅಂದರೆ ಜನ ಏನೋ ತಿಳ್ಕೊಳ್ಬೋದು ಅಂತ ಹೇಳಿ ಒಂದು ಶಾಲ್ ಹಾಕ್ಕೊಂಡು ಬರ್ತೇನೆ ನಾನು. ಬಟ್ ನಾನು ಡ್ಯೂಟಿಗೆ ಹೋಗೋವಾಗಲೂ ಕೂಡ ಇದೇ ಗಂಧ, ಇದೇ ನನ್ನದು, ಇದೇ ವೇಷ ಅನ್ನೋದು. ನಾನು ಯಾವುದೂ ತೋರಿಸೋದಿಲ್ಲ. ಯಾಕೆ ಅಂತಂದರೆ ಆಡಂಬರ ಇಷ್ಟ ಇಲ್ಲ ನನಗೆ. ನೀವು ಮಾಡಿ. ಯಾಕೆ ಅಂತಂದರೆ ನಿಮಗೆ ಗಂಡ, ಮಕ್ಕಳು, ಹೆಂಡತಿ ಎಲ್ಲರಿದ್ದಾರೆ, ನೀವು ಮಾಡೋದು ನೋಡಿ ನಾವು ಖುಷಿ ಪಡ್ತೇವೆ. ಅದಕ್ಕೆ ತಾಯಂದರೆ
ಏನು ಹೇಳಿದ್ರಿ? ಅದಕ್ಕೆ ತಾಯಂದರೆ ನಾನು ಹೇಳ್ತಾ ಇದ್ದೇನೆ, ಯಾವಾಗಲೂ ನಮ್ಮಲ್ಲಿರೋ ನಮಗೆ ಯಾಕೆ ದೇವ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ, ದೇವರು ಎಲ್ಲ ರೂಪದಲ್ಲಿ ನಿಮ್ಮ ಹತ್ರ ಬಂದು ದಿನಾಲೂ ಹಾದು ಹೋಗ್ತಾ ಇದ್ದಾನೆ, ನೀವು ಗುರುತಿಸೋಕ್ಕೆ ಆಗ್ತಾಯಿಲ್ಲ. ಯಾಕೆ? ನಾನು ಗುರುತಿಸ್ತಾ ಇದ್ದೇನೆ ದೇವ್ರು ಯಾವ್ಯಾವ್ದು ರೂಪದಲ್ಲಿ ಬರ್ತಾ ಇದ್ದಾನೆ ನನ್ನ ಎದುರುಗಡೆ ಅಂತ ಹೇಳಿ ನಾನು ಧನ್ಯವಾದ ಹೇಳ್ತೇನೆ. ನಿಮ್ಮ ಎದುರುಗಡೆ ಕೂಡ ಬರ್ತಾ ಇದ್ದಾನೆ. ಯಾಕೆ ನೀವು ಕಂಡುಹಿಡಿತಾ ಇಲ್ಲ ಅಂತಂದರೆ, ಮನುಷ್ಯನ ಮನಸ್ಸುಗಳಿಗೆ ಗ್ರಹಣಗಳು ಹಿಡ್ಕೊಂಡಿದ್ದಾವೆ. ಸೂರ್ಯನಿಗೆ ಚಂದ್ರನಿಗೆ ಅರ್ಧ ಗಂಟೆ ಗ್ರಹಣಗಳು ಹಿಡಿದು ಬಿಡ್ತವೆ. ಆದರೆ ಮನುಷ್ಯನ ಮನಸ್ಸಿಗೆ ಗ್ರಹಣಗಳು ಹಿಡಿದಿದ್ದಾವಲ್ಲ, ನಾನು, ನನ್ನದು, ನನ್ನಿಂದ, ಅಸೂಯೆ, ಅಹಂಕಾರ, ಕ್ರೋಧ, ಚಾಡಿ, ನಿಂದೆ, ಜಗಳ ಅನ್ನೋದು ಒಂದು ವೈರತ್ವ, ವಿರೋಧದ ಭಾವನೆಗಳು ತುಂಬಿರುವಂಥ ಮನಸ್ಸುಗಳಲ್ಲಿ ಜಿಡ್ಡು ಹಿಡಿದ ಕನ್ನಡಿಯಂತೆ ಅದು ಮಂದಾಗಿದೆ. ಅದಕ್ಕೆ ಆ ದೇವ್ರು ಕಾಣಿಸ್ತಾ ಇಲ್ಲ. ಯಾವಾಗ ಆ ಜಿಡ್ಡು ಹಿಡಿದ ಕನ್ನಡಿ ಶುಚಿ ಮಾಡಬೇಕು ನಾವು ಅಂತಂದರೆ, ಭಗವಂತನ ನಾಮಸ್ಮರಣೆ ಮಾಡಬೇಕು, ದೇವರ ನಾಮಸ್ಮರಣೆ, ಭಜನೆ ಮಾಡಬೇಕು, ಗಾಯನ ಮಾಡಬೇಕು, ಇಂಥ ಪುರಾಣಗಳಲ್ಲಿ ಭಾಗವಹಿಸಬೇಕು, ಕೇಳಬೇಕು. ಇಲ್ಲ ರೀ ಇಂಥಲ್ಲಿ ಭಾಗವಹಿಸಬೇಕು, ಸತ್ಸಂಗದಲ್ಲಿ ಭಾಗವಹಿಸಬೇಕು, ಗುರುಗಳ ದರ್ಶನ ತಗೊಳ್ಬೇಕು. 4 ಜನ ಕೂಡ್ಕೊಂಡು ನಿಮ್ಮಷ್ಟಕ್ಕೆ ನೀವು ಸತ್ಸಂಗ ಮಾಡಿ ಒಳ್ಳೆ ಹಾಡುಗಳನ್ನು ಹೇಳಬೇಕು. ಆವಾಗ ಮನಸ್ಸು ಪರಿಶುದ್ಧವಾಗಿದ ಮೇಲೆ ಪರಿಶುದ್ಧವಾದ ಆತ್ಮನ ಶೃಂಗಾರ ಮಾಡಬೇಕು. ಯಾವ ರೀತಿ ಶೃಂಗಾರ ಮಾಡಬೇಕು? ದೇವರನ್ನು ಯಾವ ರೀತಿ ಕರಿಬೇಕಂತಂದರೆ, ನನ್ನ ಮಗನಿಗೆ ನೀವು ಮಕ್ಕಳಿಗೆ ಹೇಗೆ ಪ್ರೀತಿಯಿಂದ ಬಂಗಾರ ಸಿಂಗಾರ ಬಾರೋಕಂದ ನನ್ನ ರಾಜ ಅಂತ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಅಪ್ಕೊಳ್ತಿರಲ್ಲ, ಆ ರೀತಿ ದೇವರಿಗೆ ನೀವು ಮಕ್ಕಳಂತೆ ಪ್ರೀತಿ ಮಾಡಿ ಕರೀರಿ. ಬಾರಪ್ಪ ನನ್ನಪ್ಪ, ಬಾರಪ್ಪ ನನ್ನ ಬಂಗಾರ, ನನ್ನ ಕೂಸೆ ಅಂತ ಕರೆದ್ರೆ ಖಂಡಿತ ನಿಮ್ಮ ಪ್ರೀತಿಗೆ ಭಗವಂತ ಒಂದು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಭಗವಂತ ನೋಡ್ರಿ, ಭಕ್ತಿಯಲ್ಲಿದೆ ಭಗವಂತ ಅಲ್ಲಿ ಬಂದೇ ಬಿಡ್ತಾನೆ. ಕರ್ದಲ್ಲಿ ಭಗವಂತ ಬರ್ತಾನೆ. ಯಾಕೆ ಅಂತಂದರೆ ನನಗೆ ನಂಬಿಕೆ ಇದೆ. ಅದಕ್ಕೆ ನಮ್ಮ ಗ್ರಹಣಗಳು ಶುಚಿ ಆಗಬೇಕು ಅಂತಂದರೆ ನಾವು ಇಂಥ ಮಾರ್ಗದಲ್ಲಿ ಭಾಗವಹಿಸಬೇಕು, ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಶರಣರ ಸಂಘ ಮಾಡಬೇಕು, ಸತ್ಸಂಗ ಮಾಡಬೇಕು. ಆವಾಗ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದ ಮೇಲೆ ಈ ಹೃದಯನ ಶೃಂಗಾರ ಮಾಡಿ ಭಕ್ತಿಯಿಂದ ಬರಮಾಡಿಕೊಂಡು ಭಗವಂತನನ್ನು ಇಲ್ಲಿ ಆಸನದಲ್ಲಿ ಪೀಠದಲ್ಲಿ ಕೂರಿಸಿ ಆವಾಗ ನಾವು ಖುಷಿ ಪಡ್ತೇವೆ. ಯಾಕೆ ಅಂತಂದರೆ, ಭಕ್ತಿನಲ್ಲಿ ಶಕ್ತಿನೇ ಇಲ್ಲ ಅಂದರೆ ಭಗವಂತ ಎಲ್ಲಿಂದ ಕಾಣ್ತಾನೆ? ಅದಕ್ಕೆ ನಾವೆಲ್ಲರೂ ದಯವಿಟ್ಟು ತಾಯಂದ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವ್ರದಾನೆ. ಕೆಲವೊಂದು ಜನ ತಾಯಂದ್ರು ದಾನ ಕೊಟ್ಟಿರ್ತಾರೆ. ಕೆಲವೊಂದು ಜನರ ಮನೆಗೆ ಬೀಗರು ನೆಂಟರು ಬಂದಾಗ ನೀವು ಒಂದು ಕಪ್ ಚಹಾ ಕೊಡ್ತೀರಿ, ನಾಷ್ಟ ಕೊಡ್ತೀರಿ, ಊಟಕ್ಕೆ ಪ್ರಸಾದ ಕೊಡ್ತೀರಾ. ಅವ್ರು ಬೀಗರು ಬಂದಿದ್ರವ, ಊಟಕ್ಕೆ ಕೊಟ್ಟೆ, ನಾಷ್ಟಕ್ಕೆ ಕೊಟ್ಟೆ, ಚಹಾ ಮಾಡಿದೆ, ಕುಡಿದ್ರು ಹೋದ್ರು ನೋಡು. ಯಾವತ್ತೂ ಹೇಳೋಕೆ ಹೋಗ್ಬಿಡ್ರಿ. ಯಾರಾದರೂ ನಿಮ್ಮ ಮನೆಗೆ ದಾನ ಕೇಳೋಕ್ಕೆ ಬಂದರೆ, ಭಿಕ್ಷೆ ಕೇಳೋಕ್ಕೆ ಬಂದರೆ, ನಿಮ್ಮ ಅಡುಗೆ ಮನೆಯಲ್ಲಿ ಬಿಸಿದೇನು ಮಾಡ್ತೀರಾ? ದೇವ್ರ ಹತ್ರ ನೈವೇದ್ಯ ಇಟ್ಟಿದಂಥ ನೈವೇದ್ಯ ಇಟ್ಟ ತಕ್ಷಣ ಈ ಕಡೆ ಬಿಸಿದೇನೈತೆ ಅದು ಬಡಿಸಿಕೊಡ್ರಿ. ಒಂದು ರೊಟ್ಟೆ, ಒಂದಿಷ್ಟು ಅನ್ನ ಪಲ್ಯ ಕೊಡ್ರಿ. ಯಾಕೆ ಅಂತಂದರೆ, ದಾನಂ ಶಿವಂ ದಾಸೋಹಂ ಶಿವಂ, ನಿನ್ನಿಂದ ನಿನಗಾಗಿ ಶಿವನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಮ್ಮದನ್ನೋದು ಏನಿದೆ, ನಾವು ದಾನ ಮಾಡಲಿಕ್ಕೆ ಯಾವತ್ತು ಅದಕ್ಕೆ ನನ್ನ ವಚನಗಳಲ್ಲಿ ನಾನು 900 ಸುಮಾರು ವಚನಗಳು ಬರೆದಿದ್ದೇನೆ. ಅದರಲ್ಲಿ 2 ವಚನಗಳ ಪುಸ್ತಕ ಲಿಂಗಾಂತರಂಗ ಭಾಗ 1, 2 ಅಂತ ಬಿಡುಗಡೆ ಮಾಡಿದ್ದೇನೆ. ಅಂಕಿತ ನಾಮ ಯಶೋಧ ಪ್ರಿಯ ಮಹಾದೇವ ಅಂತ ಇಟ್ಟಿದ್ದೇನೆ. ಅದಕ್ಕೆ ಹೇಳ್ತೇನೆ, ಭಗವಂತನಿಗೆ ನಾನು ದಾನ ಕೊಡುವಾಗ ದಾನ ನಾನು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ, ಅವ್ನು ಕೊಟ್ಟಿದ್ದೇನೆ. ದಾನ ಕೊಡಲು ದಾನಿ ನಾನಲ್ಲವಯ್ಯ, ಜಗತ್ತಿಗೆ ದಾನ ಕೊಡುವ ಮಹಾನ್ ದಾನಿ ನೀನಿರುವಾಗ ನಾನು ಎಲ್ಲಿಂದ ದಾನ ಕೊಡಬೇಕು ಸ್ವಾಮಿ? ನೀನು ಕೊಟ್ಟಿದ್ರಲ್ಲಿ ನಾನು ಕೊಡ್ತಾ ಇದ್ದೇನೆ ಅಷ್ಟೇ. ಅದು ನಾನೊಂದು ನಿಮಿತ್ತ. ಭಗವಂತ ನಮಗೆ ಕೊಟ್ಟಿದ್ದಾನಂತಂದರೆ ಸಕಲ ಜೀವರಾಶಿಗಳಲ್ಲಿ ನೋಡ್ರಿ, ಯಾವ ಜೀವರಾಶಿಗೂ ಹಿಂಸೆ ಕೊಡೋಕೆ ಹೋಗ್ಬಿಡ್ರಿ. ಒಂದು ದನಕ್ಕೂ ಸಹಿತ ನೀವು ಒಂದು ಕಟ್ಟಿಗೆಯಿಂದ ಹೊಡಿತೀರಲ್ಲ, ಅದು ಕೂಡ ದೋಷ ಕಟ್ತದೆ ನಮಗೆ. ನಾವು ಮನುಷ್ಯರಾಗಿ 86 ಲಕ್ಷ ಜೀವರಾಶಿಗಳಲ್ಲಿ ಜನ್ಮ ತಾಳಿ ಲಾಸ್ಟಿಗೆ ಮಾನವ ಜನ್ಮ ತಾಳ್ತೇವೆ. ಯಾಕೆ ಅಂತಂದರೆ, ಭಗವಂತ ನಮ್ಮನ್ನು ಈ ಜನ್ಮಕ್ಕೆ ಯಾಕೆ ತಂದಿದ್ದಾನೆ ಅಂತಂದರೆ, ನಾವು ನಮ್ಮ ಹತ್ರ ಏನಿದೆ ಶಕ್ತಿನ ನಾವು ತೋರಿಸ್ಕೊಳ್ಳಿಕ್ಕೆ, ನಾವೇನಾದರೂ ಜಗತ್ತಿಗೆ ನಾವು ಏನಾದರೂ ಒಂದು ಕಾಣಿಕೆ ಕೊಟ್ಟು ಹೋಗಲಿಕ್ಕೆ, ಭಗವಂತ ನಮ್ಮಿಂದ ಒಳ್ಳೇದಾಗಲಿಕ್ಕೆ ಭಗವಂತ ಮನುಷ್ಯನ ರೂಪ ಕೊಟ್ಟಿದ್ದಾನೆ. ನಾವು ಅದನ್ನ ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕಾಗಿದೆ ನಾವು. ಯಾಕೆ ಅಂತಂದರೆ, ಮನುಷ್ಯನ ಜನ್ಮ ಇದೆ ಅಂತಂದರೆ ಅದು ಪವಿತ್ರ ಜನ್ಮ ಇದೆ ನಮ್ಮದು. ನಾವು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕಾಗಿದೆ. ನಾವು ಒಳ್ಳೆ ದಾನ ಕೊಡುವಾಗ ದಾನ ನನ್ನದಂತ ತಿಳ್ಕೊಳ್ಬಿಡ್ರಿ, ನಾನು ಕೊಡ್ತಾ ಇದ್ದೇನೆ ಅಂತ ಹೇಳೋಕೆ ಹೋಗ್ಬಿಡ್ರಿ ಯಾರಿಗೂ ಕೂಡ. ದಾನ ಅವ್ನು ಕೊಟ್ಟಿದ್ದಾನೆ, ಅವ್ನು ಕೊಟ್ಟಿದ್ರಲ್ಲಿ ನಾವು ಹಂಚಬೇಕಷ್ಟೇ, ನಮ್ಮದೇನಿದೆ ಹಂಚೋಕೆ. ಅದಕ್ಕೆ ಕೆಲವೊಂದು ಜನ ನಾನು ಹೇಳ್ತಾ ಇರ್ತೇನೆ, ನಾನು ಯಾವಾಗಲೂ ನಮ್ಮ ಹತ್ರ ಕೂಡ ಡಿಪಾರ್ಟ್ಮೆಂಟ್ನಲ್ಲಿ ಹೇಳ್ತಾ ಇದ್ದಾರೆ, ಗಳಿಸಿಡಬೇಕು. ನನ್ನ ಹತ್ರ ಭಾಳ ಜನ ನಮ್ಮ ಫ್ರೆಂಡ್ಸ್ ಎಲ್ಲರೂ PSIಗಳು ತುಂಬ ಗಳಿಸಿದ್ದಾರೆ, ಕೋಟಿ ಬಂಗ್ಲೆಗಳನ್ನು ಕಟ್ಕೊಳ್ಳಿ. ಖುಷಿ ನನಗೆ, ಇನ್ನೊಬ್ಬರು ಖುಷಿ ನೋಡಿ ನಾವು ಖುಷಿ ಪಡಬೇಕು. ಯಾರಾದರೂ ಒಬ್ಬರು ಪಕ್ಕದ ಮನೆಯವರು ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ 2 ಅಂತಸ್ತು ಅಂತಂದರೆ, ನಮ್ಮ ಕೆಲವೊಂದು ಜನ ಭಾಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆಗಳಿರ್ತವೆ ತಾಯಂದರೆ. ಯಾಕೆ ಅಂತಂದರೆ, ಅದನ್ನ ಮೊದಲು ತೊಳಿಬೇಕು. ಇವಾಗ ಈ ಮಟ್ಟದಲ್ಲಿ ಬಂದಿದ್ದೀರಾ ಅಂದರೆ ಇವಾಗ ಹೋಗುವಾಗ ಅಪ್ಪವ್ರಿಗೆ ಭಾಷೆ ಕೊಟ್ಟು ಹೋಗಬೇಕು. ನಾವು ಯಾರ್ದು ಚಾಡಿ ಮಾಡಲ್ಲ, ನಿಂದೆ ಮಾಡಲ್ಲ, ಜಗಳ ಮಾಡಲ್ಲ, ಅಸೂಯೆ ಪಡಲ್ಲ, ಅಹಂಕಾರ ತೋರಿಸೋದಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ನಾವು ಅಂತ ಹೇಳಿ ಅಪ್ಪವ್ರಿಗೆ ಭಾಷೆ ಕೊಟ್ಟು ಹೋಗ್ರಿ. ಯಾಕೆ ಅಂತಂದರೆ, ಯಾವಾಗ ನಿಮ್ಮ ಮನಸ್ಸು ಪರಿಶುದ್ಧವಾಗೋದಿಲ್ಲ ಅಲ್ಲಿವರೆಗೆ ನಮ್ಮ ಮನಸ್ಸಿನಲ್ಲಿ ಮನಸ್ಸು ಗೊಂದಲವಾಗಿ ಇರ್ತದೆ. ಅದಕ್ಕೆ ಮನಸ್ಸಲ್ಲಿ ಗೊಂದಲ ಇದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ.
ಒಬ್ಬರು ಮನೆ ಪಕ್ಕದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ ಅಂತಂದರೆ ತೊಗೊಂಡೋಗಿ ನಿಂಬೆಹಣ್ಣು ಹಾಕೋರು ಭಾಳ ಜನ ಇದ್ದಾರೆ, ಪ್ರಸಾದ ಹಾಕೋರು ಭಾಳ ಜನ ಇದ್ದಾರೆ. ಯಾವುದೋ ಬುದ್ಧಿ ಏನೂ ಆಗೋಲ್ಲ. ನಾವು ಯಾರಿಗೆ ಕೆಟ್ಟದ್ದು ಬಯಸ್ತೀವಲ್ಲ, ಅದು ಅಕೌಂಟ್ ಬುಕ್ ಇದ್ದಂಗೆ, ನಮ್ಮ ಪಾಸ್ಬುಕ್ ಇರುತ್ತಲ್ಲ, ಬ್ಯಾಂಕ್ನಲ್ಲಿ ಪಾಸ್ಬುಕ್ ಎಷ್ಟು ಬಡ್ಡಿ ಜಮಾ ಆಯಿತು, ಎಷ್ಟು ದುಡ್ಡು ಜಮಾ ಆಯಿತು, ಏನು ಬಂತು ಅಂತಂದು ಆ ಥರ ನಾವು ಮಾಡಿದ ಕರ್ಮಗಳು ಅಕೌಂಟ್ನಲ್ಲಿ ಜಮಾ ಆಗ್ತಾ ಇರ್ತದೆ. ಉತ್ತರ ಕೊಡಬೇಕಾದ್ರೆ ಭಗವಂತನಿಗೆ ನಾವು ಮುಂದೆ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಒಬ್ಬ ಸನ್ಯಾಸಿ ಇರ್ತಾನೆ, ಎಲ್ಲರೂ ಅಪ್ಪೋರೇ ಹೇಳುವಂಥದ್ದು ಇದು ಮಾತು. ಎಲ್ಲರೂ ಒಬ್ಬ ಸನ್ಯಾಸಿ ಇರ್ತಾನೆ, ಅವನ ಎದುರುಗಡೆ ಒಬ್ಬಳು ಹೆಣ್ಮಗಳು ಇರ್ತಾಳೆ. ಆ ಹೆಣ್ಮಗಳು ಮನೆಗೆ ದಿನ ಸನ್ಯಾಸಿ ದೇವ್ರ ಧ್ಯಾನ ಭಾಳ ಮಾಡ್ತಾ ಇರ್ತಾನೆ, ಈಶ್ವರನ ಭಕ್ತ ಇರ್ತಾನೆ. ಆಗ ಆ ಸನ್ಯಾಸಿ ದಿನಾಲ ಹೆಣ್ಮಗಳು ಮನೆ ಕಡೆಗೆ ಈಗಿಂದ ಮನೆಗೆ ಎಷ್ಟು ಜನ ಬರ್ತಾರೆ, ಈಕೆ ಏನು ಮಾಡ್ತಾಳೆ, ಇಂಥದ್ದೆಲ್ಲ ಎಲ್ಲ ಗಂಡು ಮಕ್ಕಳು ಈಗಿನ ಮನೆಗೆ ಬರ್ತಾರಲ್ಲ, ಅಂದರೆ ಅವಳು ಒಂದು ದುರ್ಮಾರ್ಗಿ ಇರ್ತಾಳೆ. ಆದರೆ ಇವನೇನು ಮಾಡ್ತಾನೆ, ದಿನಾಲು ನೋಡಿ 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 ಆಕೆಗೆ ಎಷ್ಟು ಜನ ಬರ್ತಾರೆ ಈಗಿನ ಮನೆಗೆ ಅಂತ. ಆಗ ಆ ಹೆಣ್ಮಗಳಿಗೂ ಸಾವು ಬರುತ್ತೆ, ಈ ಸನ್ಯಾಸಿಗೂ ಸಾವು ಬರುತ್ತೆ. ಸನ್ಯಾಸಿಗೆ ಭಗವಂತ ನರಕಕ್ಕೆ ತಳ್ತಾನೆ. ಯಾಕೆ ಅವನು ಶಿವಭಕ್ತ ಇರ್ತಾನೆ, ಆದರೂ ಕೂಡ ನರಕಕ್ಕೆ ತಳ್ತಾನೆ. ಆ ದುರ್ಮಾರ್ಗದಲ್ಲಿದ್ದಂಥ ಹೆಣ್ಣು ಮಗಳಿಗೆ ಸ್ವರ್ಗಕ್ಕೆ ಕರೀತಾನೆ. ಸ್ವಾಮಿ ಕೇಳ್ತಾನೆ, ಯಾಕೆ ಸ್ವಾಮಿ ಪರಮಾತ್ಮ ನನಗೆ ದುರ್ಮಾರ್ಗಕ್ಕೆ ಯಾಕೆ ಕಟ್ಟಿಯಪ್ಪ, ನಾನು ನಿನ್ನ ಭಕ್ತ ಇದ್ದೇನೆ, ನಾನು ನಿನ್ನ ನಾಮಸ್ಮರಣೆ ಮಾಡಿದೆ, ದಿನಾಲು ನಿನ್ನ ಸೇವೆ ಮಾಡಿದೆ, ಭಜನೆ ಮಾಡಿದೆ, ಪೂಜೆ ಮಾಡಿದೆ, ಅನುಷ್ಠಾನ ಮಾಡಿದೆ, ಆದರೆ ಇದೇ ಯಾಕೆ ಮಾಡಿದೆ ನೀನು ನನಗೆ ಅಂದರೆ, ನೀನು ದಿನಾಲು ಕೆಟ್ಟ ಭಾವನೆಯಿಂದ ಆ ಮನೆ ಕಡೆಗೆ ನೋಡ್ತಿದ್ದಲ್ಲ, ಅದಕ್ಕೆ ನಿನಗೆ ಇಂಥ ನರಕ ಕೊಟ್ಟಿದ್ದೇನೆ. ಅಂದರೆ ನೋಡಿ, ಒಂದು ಸನ್ಯಾಸಿಗೂ ತಪ್ಪಿಲ್ಲ ಅಂತ ಭಕ್ತಿ ಮಾರ್ಗದಲ್ಲಿದ್ದವನಿಗೆ. ಮತ್ತು ಅದಕ್ಕೆ ನಮಗೇನು ತಪ್ತದೆ, ಅದಕ್ಕೆ ಇನ್ನೊಬ್ಬರದ್ದು ಆಡಕ್ಕೆ ಹೋಗ್ಬೇಡ್ರಿ, ಸಮಯ ವ್ಯರ್ಥ ಕಳೆಯೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮಕ್ಕಳಿಗೆ ನಾವು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಸಮಯ ಇದ್ದಾಗ 4 ಜನ ಅಕ್ಕ ತಂಗಿಯರು ಕೂತ್ಕೊಂಡು ಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ, ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ, ನೀವು ಒಂದು ಸತ್ಸಂಗ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಆದರೆ ಯಾವುದು ಕೆಟ್ಟದ್ದು ಬಯಸೋಕೆ ಹೋಗ್ಬೇಡ್ರಿ. ದೇವರಿದ್ದಾನೆ, ದೇವರಿಲ್ಲ ಅಂತ ಅನ್ನೋದು ಬೇಡ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿದ್ದಾನೆ. ಎಲ್ಲ ಜೀವಾತ್ಮರಲ್ಲಿ ನಾವು ಭಗವಂತನನ್ನು ಕಾಣಬೇಕಾಗಿದೆ. ಭಾಳ ಜನ ತಾಯಂದ್ರು ಹಾವು ಬಂತು ಹೊಡೀರೋ, ಚೇಳು ಬಂತು ಹೊಡೀರೋ, ಆಕಳ ಬಂತು ಹೊಡೀರೋ, ಎಮ್ಮೆ ಬಂತು ಹೊಡೆಯೋಕ್ಕೆ ಹೋಗ್ಬೇಡ್ರಿ. ಯಾವ ಜೀವರಾಶಿಗೆ ಹಿಂಸೆ ಕೊಡೋಕೆ ಹೋಗ್ಬೇಡ್ರಿ. ನಾನೀಗಲೂ ಕೂಡ ಹಾವು ಬಂದರೂ ಕೂಡ, ಹೋಗಪ್ಪ ನೀನು ಯಾಕೆ ಬಂದೆ ನಾಗಪ್ಪ, ಜನ ಹೊಡಿತಾರೆ ಕಣಪ್ಪ ಅಂತಂದರೆ, ಆ ಹೋಗೋ ಹಾವು ಹೊಡ್ಕೊಂಡು ಕೂತು ಬಿಡ್ತದೆ. ಅದಕ್ಕೂ ನಮ್ಮ ಭಾಷೆ ಅರ್ಥ ಆಗ್ತದೆ. ಯಾವ ಜೀವರಾಶಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ನೀವು ಅಂತಿರಬೇಕು, PSI ಆದಾಳೆ ಮೇಡಮ್ಮ, ಠಾಣೆನಲ್ಲಿ ಕಳ್ಳರಿಗೆ ಹೊಡಿಬೋದು, ದರೋಡೆಕೋರರಿಗೆ ಹೊಡಿಬೋದು ಅಂತ. ನಾನು ಹೊಡೆಯಲ್ಲ. ಯಾಕೆ? ನಾನು ಸನ್ಮಾರ್ಗಿ ಇದ್ದೇನೆ, ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ, ಭಕ್ತಿ ಮೇಲೆ ನಂಬಿಕೆ ಇದೆ, ನನ್ನ ಭಕ್ತಿನಲ್ಲಿ ಶಕ್ತಿ ಇದೆ ಅಂತ ನಾನು ಅವರಿಗೆ ಎಲ್ಲ ನಮ್ಮ ಆಫೀಸರ್ ಹೊಡೆದ ಮೇಲೆ ಲಾಸ್ಟಿಗೆ ನನ್ನ ಚೇಂಬರ್ ಟೇಬಲ್ಗೆ ಅದು ಒಂದು ಹ್ಯಾಂಡ್ ಕಪ್ ಅವ್ರು ಬೇಡಿ ಹಾಕಿದ್ದು ಲೀಡಿಂಗ್ ಚೈನು ನನ್ನ ಚೇಂಬರ್ನಲ್ಲಿ ಟೇಬಲ್ಗೆ ಕಟ್ಟಾಕಿ ಕೂತ್ಕೋಬೇಟ ಅಂತ ಹೇಳ್ತೇನೆ ನಾನು. ಅವ್ನು ವಯಸ್ಸಾದ ಮುದುಕ ಇದ್ದರೂ ಕೂಡ ಕೂತ್ಕೋ ಅಂತ ಹೇಳ್ತೇನೆ. ಕೂತ್ಕೋಬೇಟ, ನೀನು ನನ್ನ ಮಗ ಇದೆಯಪ್ಪ ಅಂತ. ಯಾಕೆ ಹೇಳ್ತೇನೆ ಅಂದರೆ, ಶ್ರೀಶೈಲ ಮಲ್ಲಿಕಾರ್ಜುನನೇ ನನ್ನ ಗಂಡ ಇದ್ದಾಗ ಜಗತ್ತಿನ ಸಕಲ ಜೀವರಾಶಿಗಳೇ ನನ್ನ ಮಕ್ಕಳಿದ್ದಾರೆ. ಮತ್ತು ನನ್ನ ಮಕ್ಕಳಿಗೆ ನನ್ನ ಮಗ ಅಂತ ಕರೀಲಾರ್ದು ಇನ್ನೇನು ಕರಿಬೇಕು? ಕೂತ್ಕೋಬೇಟ ಅಂದರೆ ಅವ ಬ್ಯಾಡ್ರಿ, ಕೂತ್ಕೋ ಕೆಳಗಡೆ, ಬ್ರಷ್ ಮಾಡಿಯಪ್ಪ, ನಾಷ್ಟ ಮಾಡಿ, ನಿಂದೆಲ್ಲ ಊಟದು ಆಗಿದೆಯಪ್ಪ ಅಂತ ಕೇಳ್ತೀನಿ. ಮಧ್ಯಾಹ್ನ ಆದರೆ, ಬೆಳಗ್ಗೆ ಇದ್ರೆ ನಾಷ್ಟ ಮಾಡಿ ಆಗಿದ್ರೆ, ಯಾಕೆ ಬೇಟ ಇಂಥ ಮಾರ್ಗಕ್ಕೆ ಬಂದೆ ನೀನು ಹೇಳು, ಏನು ನಿನಗೆ ಪರೇಶಾನಿದೆ ಹೇಳು, ತೊಂದರೆ ಏನಿದೆಯಪ್ಪ, ಇಂಥ ಮಾರ್ಗದಲ್ಲಿ ಯಾಕೆ ಬಂದೆ ಹೇಳಂತಂದರೆ, ತಾಯಿ ಮುಂದೆ ಯಾವ ಮಕ್ಕಳು ಸುಳ್ಳು ಹೇಳಬಾರ್ದು. ಮತ್ತು ನಿನಗೆ ನನ್ನಿಂದ ಏನು ಸಹಾಯ ಬೇಕು ನಾನು ಮಾಡ್ತೇನೆ, ನಿಜ ಹೇಳಬೇಟ ಅಂತಂದರೆ, ಅಮ್ಮ ನನಗೆ ಸಹಾಯ ಮಾಡ್ತೀರಿ, ಖಂಡಿತ ಮಾಡ್ತೇನೆ ಬೇಟ, ನಿನಗೆ ಇಷ್ಟು ಅಳ್ತಾರೆ ಬಿಕ್ಕು ಅಂತ ಹೇಳ್ತಾರೆ. ನನಗೆ ಯಾರು ಇನ್ನೂ ತನಕ ಪೊಲೀಸಲ್ಲಿ ನನಗೆ ಮಗ ಅಂತ ಕರೆದಿಲ್ಲ, ಬೆಟ ಅಂತ ಕರೆದಿಲ್ಲ, ಈ ರೀತಿ ಪ್ರೀತಿ ಮಾಡಿಲ್ಲ, ಊಟ ಮಾಡಿ ನಾಷ್ಟ ಮಾಡಿ ಅಂತ ಕೇಳಿಲ್ಲ ಅಂತ ಹೇಳ್ತಾರೆ. ಆದರೆ ನಮಗೆ ಇಷ್ಟು ಪ್ರೀತಿಯಿಂದ ಕೇಳಕತ್ತಾಳೆ ನಮ್ಮಮ್ಮ ಅಂತಂದರೆ ಹೇಳ್ತಾರೆ, ವೈಟ್ ಶೀಟು ಒಂದು ಪೆನ್ ತೊಗೊಂಡು ಕೂತಿರ್ತೇನೆ, ಎಲ್ಲೆಲ್ಲಿ ಏನೇನು ಮಾಡಿಬಿಟ್ಟ ಹೇಳಿಬಿಡು. ಅಮ್ಮ ನಾನು ಇಂತಲ್ಲಿ ಹಿಂಗೆ ರಾಬರಿ ಮಾಡಿದೆ, ಅಮ್ಮ ನಾನು ಇಂತಲ್ಲಿ ಇಂಥ ಕಳ್ತನ ಮಾಡಿದೆ, ಅಮ್ಮ ನಾನು ಇಂತಲ್ಲಿ ಹಿಂಗೆ ಮಾಡಿದೆ ಎಲ್ಲ ಹೇಳ್ತಾನೆ. ಆಯ್ತು ಬೇಟ, ಎಲ್ಲೆಲ್ಲಿ ಮಾಡಿ ತೋರಿಸ್ಕೊಡು. ಸಾಯಂಕಾಲ ತನಕ ಎಲ್ಲ ರಿಕವರಿ ಮಾಡ್ಕೊಂಡು ಬರ್ತೇನೆ, ಸಾಯಂಕಾಲ ತನಕ ಎಲ್ಲ ತೊಗೊಂಡು ಬರ್ತೇನೆ. ಅವನಿಗೆ ನಾನು ಮಾತು ಕೊಟ್ಟಿರ್ತೇನೆ, ಅದಕ್ಕೆ ಸಣ್ಣ ಕೇಸ್ ಮಾಡ್ತೇನೆ, ಕೇಸ್ ಮಾಡಿ ಮತ್ತೆ ವಕೀಲಿಗೆ ನಾನೇ ಫೋನ್ ಮಾಡ್ತೇನೆ. ಯಾಕೆ? ಅಲ್ಲಿ ಅವ್ನ ಮನಸ್ಸು ಪರಿವರ್ತನೆ ಆಗ್ತಾನೆ ಅನ್ನೋದು ನನಗೆ ಗೊತ್ತಿರ್ತದೆ. ಯಾರ್ದು ಪರಿವರ್ತನೆ ಆಗ್ತದೆ, ಯಾರ್ದು ಆಗೋದಿಲ್ಲ ಅಂತ ಗೊತ್ತೇ ಆಗ್ತದೆ ನಮಗೆ. ವಕೀಲಿಗೆ ಫೋನ್ ಮಾಡಿ, ಸರ್ ಅವನಿಗೆ ಬಿಟ್ಕೊಡ್ರಿ ಸರ, ಬೇಲ್ ಮಾಡಿಸ್ರಿ ಸರ, ಇಲ್ಲ ಅಂದರೆ ನನ್ನ ಹತ್ರನೇ ಬೇಲ್ ಇದೆ, ಬೆಲೆಬಲ್ ಇದ್ದರೆ ನಾನೇ ನೋಟಿಸ್ ಕೊಟ್ಟು ಬೇಲ್ ಮಾಡಿ ಅವ್ನು ಹೋಗುವಾಗ ನಾಳೆ ನನ್ನ ಮನೆ ಹತ್ರ ಬಾ, 5,000 ರೂಪಾಯಿ ಕೊಡ್ತೇನೆ. ಫಸ್ಟ್ ಕೊಡೋಕ್ಕಿಂತ ಮುಂಚೆ ಹೇಳ್ತೇನೆ, ನೀನೇನು ಕೆಲಸ ಮಾಡ್ತೀವಿ, ಟೀ ಡಬ್ಬ ಹಚ್ತೀವೋ, ಬಜ್ಜಿ ಅಂಗಡಿ ಹಚ್ತೀವೋ, ಸುಸ್ಲ ಅಂಗಡಿ ಹಚ್ತೀವೋ, ಎಳೆನೀರು ಅಂಗಡಿ ಹಚ್ತೀವೋ, ಬಾಳೆಹಣ್ಣು ಬಂಡಿ ಹಚ್ತೀವೋ ಹೇಳು, 5,000 ರೂಪಾಯಿ ಕೊಡ್ತೇನೆ. ನಿನ್ನ ಬಿಸ್ನೆಸ್ ಆಗಿದ್ಮೇಲೆ ಮತ್ತೆ ನನ್ನ 5,000 ವಾಪಸ್ ಕೊಡಬೇಕು ಅಂತ ಹೇಳ್ತೇನೆ. ಯಾಕೆ? ಅವನಿಗೆ ಅದು ಪುಕ್ಕಟೆ ಬಿಟ್ಟರೆ ಅವನಿಗೆ ಮತ್ತೆ ಮೈಗಾಳಿ ಉಣ್ತದೆ. ಅದಕ್ಕೆ ನನ್ನ ದುಡ್ಡು ನನ್ನನ್ನು ಇಂತಿಷ್ಟು ತಿಂಗಳಲ್ಲಿ, ನನಗೆ 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನನ್ನ ದುಡ್ಡು ವಾಪಸ್ ಕೊಡಬೇಕು.
ಈಗ ಎಷ್ಟು ಜನ ಉದ್ಧಾರ ಆಗಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ತಾವು ಕಲಬುರಗಿಗೆ ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕರ್ಗೆ ಪೆಟ್ರೋಲ್ ಬಂಕ್ವರೆಗೆ ಕೇಳ್ಬೋದು ಯಾರು ಅಂಗಡಿ ಹಚ್ಕೊಟ್ಟಿದ್ದಾರೆ ಅಂದರೆ ಹೇಳ್ತಾರೆ. ಯಾಕೆ ಅಂತಂದರೆ ಈಗ ಅವ್ರು ಕಳ್ತನೂ ಬಿಟ್ಟಿದ್ದಾರೆ, ಎಲ್ಲನೂ ಬಿಟ್ಟಿದ್ದಾರೆ, ರೌಡಿಸಮು ಬಿಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದರೆ ಸನ್ಮಾರ್ಗದಲ್ಲಿ ಅಷ್ಟು ಶಕ್ತಿ ಇದೆ, ಭಕ್ತಿನಲ್ಲಿ ಅಷ್ಟು ಶಕ್ತಿ ಇದೆ. ಈ ಶಕ್ತಿಯಿಂದ ನಾವು ಪ್ರತಿಯೊಂದು ಜಗತ್ತನ್ನೇ ನಾವು ಶುಚಿ ಮಾಡ್ಬೋದು. ನಾವು ಪ್ರತಿಯೊಬ್ಬರ ಮನಸ್ಸುಗಳನ್ನು ಶುಚಿ ಮಾಡ್ಬೋದು. ಅದಕ್ಕೆ ಭಕ್ತಿಗೆ ನಂಬ್ರಿ ದಯವಿಟ್ಟು. ಯಾಕೆ ಅಂತಂದರೆ ಮೂಢನಂಬಿಕೆ ನಂಬಕ್ಕೆ ಹೋಗ್ಬೇಡ್ರಿ. ಯಾರಾದರೂ ತಾಯ್ತಾ ಕಟ್ತಾರೆ, ಯಂತ್ರ ಕಟ್ತಾನೆ, ನಿಂಬೆಹಣ್ಣು ಕೊಡ್ತಾನೆ ಅಂತಂದರೆ ದಯವಿಟ್ಟು ಮೂಢನಂಬಿಕೆ ನಂಬಕ್ಕೆ ಹೋಗ್ಬೇಡ್ರಿ. ಮೂಲವಾದ ನಂಬಿಕೆ ಎಲ್ಲಿದೆ ಇಂಥ ಮಠಗಳಲ್ಲಿ ಬರ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ನಿಮ್ಮ ಭಕ್ತಿ ಎಲ್ಲಿದೆ ಅಲ್ಲಿ ಹಂಚ್ಕೊಳ್ರಿ. ಒಂದೇದು ತಾಯಂದ್ರಿಗೆ ಹೇಳ್ತೇನೆ, ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ದುಃಖ ಇದ್ದರೆ, ಕಷ್ಟ ಇದ್ದರೆ ಸಿಕ್ಕವ್ರ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅಣ್ಣಂದ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮದು ಏನೇ ಪರ್ಸನಲ್ ವೈಯಕ್ತಿಕ ನಿಮ್ಮದು ಮ್ಯಾಟ್ರ್ ಇದ್ದರೆ ಒಂದು ನಿಮ್ಮ ನಂಬಿದ ಗುರುಗಳಿಗೆ ಹೇಳ್ರಿ, ಅಥವಾ ನಿಮ್ಮ ತಂದೆ ತಾಯಿಗೆ ಹೇಳ್ರಿ. ಸಿಕ್ಕವ್ರ ಮುಂದೆ ಯಾವತ್ತೂ ಹೇಳಕ್ಕೆ ಹೋಗ್ಬಿಡ್ರಿ. ಸಿಕ್ಕವ್ರ ಮುಂದೆ ಹೇಳಿದರೆ ನಾಳೆ ಅದು ನಿಮಗೆ ಹೆಚ್ಚಿನ ದುಃಖ ಕೊಡೋ ಚಾನ್ಸಸ್ ಇರ್ತದೆ. ಯಾಕೆ ಅಂತಂದರೆ ನಾಳೆ ಅವ್ರು ತಿರುಗಿಬಿದ್ದು ನಿಂದೆ ನಾನು ಕೇಳಿಲ್ಲೇನು ನೋಡಿಲ್ಲೇನು ಮನಾರಾಗ್ಯದ ನಿಂದು ಅಂತ ಈ ಟೈಪ್ ಅನ್ನಿಸ್ಕೊಳ್ಳೋವಂಥದ್ದು ಬರ್ತದೆ. ದಯವಿಟ್ಟು ಎಲ್ಲರ ಆಪ್ತ ಮಿತ್ರ ದೇವರೊಬ್ಬನೇ ಇದ್ದಾನೆ. ನನಗೆ ಇಲಾಖೆಯಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಾನು ಬೆಳಗ್ಗೆ ಸಾಯಂಕಾಲ 2 ಟೈಮ್ ಸ್ನಾನ ಪೂಜೆ ಮಾಡಿ, ಸಾಯಂಕಾಲ ಪೂಜೆ ಮಾಡುವಾಗ ಸ್ವಾಮಿಗೆ ಹೇಳ್ತೇನೆ, ಶಿವ ಈಶ್ವರ ದುರ್ಗಾ ಪರಮೇಶ್ವರಿ ಇವತ್ತು ಇವರು ಈ ಟೈಪ್ ಅಂದರು, ನಾನು ಅದಕ್ಕೆ ಸಾಯಂಕಾಲದ ನೈವೇದ್ಯ ನಿನಗೆ ಇಡೋಕ್ಕಾಗಲ್ಲ, ಇವತ್ತಿನ ನೈವೇದ್ಯ ಇದ್ದೇ ಅವ್ರಿಗೆ ಕೊಟ್ಟಿದ್ದು, ನಾನು ಇದೇ ನೈವೇದ್ಯ ಅಂತ ಇಡ್ತಾ ಇದ್ದೇನೆ, ಸ್ವೀಕಾರ ಮಾಡು. ಭಗವಂತನಿಗೆ ಯಾರು ನನ್ನನ್ನು ಬೈತಾರೆ, ಅವಮಾನ ಮಾಡ್ತಾರೆ, ನಮಗೆ ಯಾರು ಏನಂತಾರೆ ಅದು ನಾವು ಭಗವಂತನಿಗೆ ನೈವೇದ್ಯ ಅಂತ ಅರ್ಪಣೆ ಮಾಡಬೇಕಾಗಿದೆ. ಅದಕ್ಕೆ ಯಾವತ್ತೂ ಯಾರ ಮನಸ್ಸಿಗೂ ನೋವು ಕೊಡೋಕ್ಕೆ ಹೋಗ್ಬಿಡ್ರಿ. ಸನ್ಮಾರ್ಗದಲ್ಲಿ ಹೋಗ್ರಿ, ಒಳ್ಳೆ ಕೆಲಸಗಳನ್ನು ಮಾಡಿರಿ, ಧರ್ಮದ ಕಾರ್ಯಗಳನ್ನು ಮಾಡಿರಿ. ಭಗವಂತ 100% ನಮ್ಮ ಭಕ್ತಿಗೆ ಒಲಿತಾನೆ. ಮತ್ತು ಅದಕ್ಕೆ ನಾನು ಯಾಕೆ ಅಪ್ಪಾಜಿಯವರಿಗೆ ನಾನು ಕಾವಿ ಹಾಕ್ಬೋದಾಗಿತ್ತು. ನಾನು ಯಾಕೆ ಅಂತಂದರೆ ಯಾವಾಗ ಕಾವಿ ಹಾಕಬೇಕು ಅಂತಂದರೆ ಹಾಕ್ತೇನೆ. 3 ಸಲ ರಾಜೀನಾಮೆ ಕೊಡಲಿಕ್ಕೆ ಹೋದರೆ ಅಧಿಕಾರಿಗಳು ಬೇಡ ಅಂತಂದರು, ವಾಪಸ್ ಕೊಟ್ಟರು ನನ್ನ ರಾಜೀನಾಮೆ. ನಮ್ಮಮ್ಮ ಹೇಳಿದ್ದಕ್ಕೆ ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ನ್ಯಾಷನಲ್ ಪ್ಲೇಯರ್, ಕರಾಟೆ ಬ್ಲ್ಯಾಕ್ ಬೆಲ್ಟ್, ಗೋಲ್ಡ್ ಮೆಡಲ್, 27 ಗೋಲ್ಡ್ ಮೆಡಲ್ ನನ್ನ ಹತ್ರ. 800 ನಾನು ಸ್ಟೇಟ್ ಲೆವೆಲ್ ಅಥ್ಲೆಟಿಕ್ ಪ್ಲೇಯರು. 5 ಕಿಲೋಮೀಟ್ರ್ ಈಗಲೂ ಕೂಡ 2 ತಿಂಗಳಿಂದ ನಾನು 5 ಕಿಲೋಮೀಟ್ರ್ ಮ್ಯಾರಥಾನಲ್ಲಿ ನಾನು ಫಸ್ಟ್ ಬಂದಿದ್ದೇನೆ. ನನ್ನ ಹತ್ರ 807 ಸರ್ಟಿಫಿಕೇಟ್ ಅದಾವೆ ನನ್ನ ಹತ್ರ. ಕರ್ನಾಟಕ ರಾಜ್ಯದ ಎಲ್ಲ ಚಾನಲ್, TV9 ಹಿಡ್ಕೊಂಡು 24x7 ಹಿಡ್ಕೊಂಡು ಎಲ್ಲ ಚಾನಲ್ಗಳಲ್ಲಿ ನನ್ನ ಸಂದರ್ಶನ. ಆಕಾಶವಾಣಿ, ದೂರದರ್ಶನ, FM, ಅಂತರವಾಣಿ ಹಿಡ್ಕೊಂಡು ಎಲ್ಲ ಕಡೆಗೂ ಸಂದರ್ಶನ. ಮ್ಯಾಗ್ಝಿನ್, ಇಂಗ್ಲೀಷ್ ಮ್ಯಾಗ್ಝಿನ್ಗಳಲ್ಲೂ ನನ್ನ ಸಂದರ್ಶನ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನನ್ನ ಭಕ್ತಿ ಮಾರ್ಗನೇ ನನಗೆ ಉನ್ನತ ಶಿಖರಕ್ಕೆ ಇರಿಸ್ತಾ ಇದೆ. ನನಗೆ ಡೈಲಿ ನಾನು ನಿಜ ಹೇಳ್ತೇನೆ. ಅದಕ್ಕೆ ನಮ್ಮ ತಾಯಿ ಹೇಳ್ತಿದ್ಲು, ಏನು ಸಂಪಾದನೆ ಮಾಡಿದೆ ಅಂದರೆ ವಿದ್ಯಾಸಂಪತ್ತು ಸಂಪಾದನೆ ಮಾಡಿರಿ, ಒಂದು ಸನ್ಮಾರ್ಗದಲ್ಲಿ ನಡೀರಿ ಅಂತ. ನಾವು ದುಡ್ಡು ಗಳಿಸಿಲ್ಲ, ಬಂಗಾರ ಗಳಿಸಿಲ್ಲ, ನಾವು ಸನ್ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ನಮ್ಮಿಂದ ಎಷ್ಟಾಗ್ತಿದೆ ಅಷ್ಟು ಮಾಡೋಣ ಅಂತ. ಕಲಬುರಗಿನಲ್ಲಿ ನಾನು 3 ಎಕರೆ ಜಮೀನು ತೊಗೊಂಡಿದ್ದೇನೆ. ನನ್ನ ಹತ್ರ ಬರೀ 14 ಗ್ರಾಮ್ ಬಂಗಾರ ಇದೆ. ಇದು ನಾನು PUCನಲ್ಲಿ ನಾನು ಮೆರಿಟ್ ಸ್ಕಾಲರ್ಶಿಪ್ ಮೇಲೆ ನಾನು ತೊಗೊಂಡಿದ್ದೆ. 550 ರೂಪಾಯಿಗೆ ಇನ್ನೂ ತನಕ ಬಿಚ್ಚಿಲ್ಲ. ಅದು ಬಿಚ್ಚಿಟ್ರೆ ಮತ್ತೆ ನಮ್ಮಮ್ಮ ಹಾಕೋ ಅಂತ ಹೇಳಿದರೆ ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮಂಥ ಯೋಗಿಗಳಿಗೆ ಅದು ಯೋಗ್ಯ ಅಲ್ಲ. ಅದಕ್ಕೆ ನಾನು ಬಿಚ್ಚಿಡ್ತೇನೆ ಅಂತ ಇದು ಸಹಿತ ಬಿಚ್ಚಿಟ್ಟಿದ್ದೆ ನಾನು. ಯಾಕೆ ಅಂತಂದರೆ ಅದು ಒಂದು ವ್ಯಾಮೋಹ ಆಗ್ತದೆ. ಅದಕ್ಕೆ ಆಸೆ ದುರಾಸೆ ತ್ಯಜಿಸಬೇಕು. ಆಸೆ ಇರಲಿ, ನಿಮಗೂ ಸಹಿತ ಹೇಳ್ತೇನೆ, ಆಸೆ ಇರಲಿ. ಎಂಥ ಆಸೆ ಇರಬೇಕು? ಮಕ್ಕಳ ಎಜುಕೇಷನ್ ಕಡೆಗೆ, ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳ ಕಡೆಗೆ, ನಿಮ್ಮ ಭವಿಷ್ಯದ ಕಡೆಗೆ ಆಸೆ ಇರಲಿ. ದುರಾಸೆ ಬೇಡ. ದುರಾಸೆ ಯಾವತ್ತು ನಿರಾಸೆ ಆದರೆ ದುಃಖ ತುಂಬಿ ಬರ್ತದೆ ನಾಳೆ. ಅದಕ್ಕೆ ದುರಾಸೆ ಯಾವತ್ತೂ ಪಡಕ್ಕೆ ಹೋಗ್ಬಿಟ್ರೆ ಆಸೆ ಇರಲಿ ಪ್ರತಿಯೊಬ್ಬರ ಜೀವನದಲ್ಲಿ. ನಾನು ಆಸೆಗಳನ್ನು ತ್ಯಜಿಸಿದ್ದೇನೆ, ದುರಾಸೆಗಳನ್ನು ಸಂಹಾರ ಮಾಡಿದ್ದೇನೆ. ನಾನು ದೇಹಕ್ಕೆ ಕಾವಿ ಹಾಕಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತಂದರೆ ಇನ್ನು ನಾನು ತ್ಯಾಗಿ ಆಗಬೇಕು. ಇನ್ನೂ ಪ್ರತಿಯೊಂದು ರೀತಿಯಿಂದ ತ್ಯಾಗಿ ಆಗಬೇಕು. ತ್ಯಾಗಿ ಆಗಿದ ಮೇಲೆ ಯೋಗಿ ಆಗ್ತೀನಲ್ಲ, ಯೋಗಿ ಆಗಿದ ಮೇಲೆ ಕಾವಿ ಧರಿಸ್ತೇನೆ ನಾನು. ಅದಕ್ಕೆ ನನ್ನ ಕಾಯಕ ತುಂಬ ಇದೆ. ಭಗವಂತ ನನಗೆ ಒಂದು ಅವಕಾಶ ಏನು ಕೊಟ್ಟಿದ್ದಾನೆ ಅಂದರೆ, ನನಗೆ ನನ್ನ ಮನೆಯವರೆಗೆ ಕರೆದು SP ಸಾಹೇಬರು ನನ್ನ ಮನೆಗೆ ಕಾರ್ ಕೊಟ್ಟು ಕಳಿಸಿ ನನ್ನನ್ನು ಎತ್ತಾಕೊಂಡು ಬಂದು ಈ ನೌಕರಿ ಕೊಟ್ಟಿದ್ದಾರೆ. PSI ನೌಕರಿ ನಾನು ಬರಬೇಕಂತನೂ ಇಲ್ಲ, ನನಗೆ ಎತ್ತಾಕೊಂಡು ಹೋಗಿ ನೌಕರಿ ಕೊಟ್ಟಿದ್ದಾರೆ. ಬರೀ 20 ರೂಪಾಯಿನಲ್ಲಿ ನೌಕರಿ ಪಡೆದೋಳು. ಅದಕ್ಕೆ ಯಾಕೆ ಮಕ್ಕಳಿಗೆ ಎಜುಕೇಷನ್ ಕೊಡ್ರಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಎಜುಕೇಷನ್ ಇದ್ದರೆ, ವಿದ್ಯಾಸಂಪತ್ತು ಇದ್ದರೆ ಎಲ್ಲ ಸಂಪತ್ತು ನಿಮ್ಮ ಮಕ್ಕಳ ಹಿಂದೆ ಬರ್ತವೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ತಾಯಿ ಕೂಡ 10ನೇ ತರಗತಿವರೆಗೆ ಓದಿದ್ರು, ಅವರಿಗೂ ಕೂಡ ನೌಕರಿ ಆಯಿತು. ನಮ್ಮ ತಾಯಿಗೆ ಕ್ಲರ್ಕ್ ಆಯಿತು. ನಮ್ಮ ತಾಯಿ ರಿಟೈರ್ಡ್ ಪರ್ಸನ್, 34,000 ಈಗ ಪೆನ್ಷನ್ ತಗೊಳ್ತಾಳೆ. ನನ್ನ ಅಕ್ಕ ಕೂಡ ಇವಾಗ ಶಾಂತಿಂಗ್ ಅದರಲ್ಲ, ತಬಲಾವಾದಕರು ಎಲ್ಲೋದ್ರು, ಸಂಗೀತಗಾರರು. ನಮ್ಮ ಅಕ್ಕ ಅವ್ರ ಟೀಚರ್ ರೀ. ಈ ತಬಲಾವಾದಕರು ಸಾವಳಗಿನವ್ರು ಬಂದಿದ್ದಾರಲ್ಲ, ಅವರ ಟೀಚರ್ ನನ್ನ ಅಕ್ಕ. ನನ್ನ ಅಕ್ಕ ನನಗಿಂತ ಒಳ್ಳೆ ಹೆಸರು ನನ್ನ ಅಕ್ಕಂದು ಇದೆ. ನನ್ನ ತಂಗಿ ಬ್ಯಾಂಕ್ ಆಫೀಸರ್ ಮುಂಬೈನಲ್ಲಿ. ಆಕೆಗೆ ಬಿಡಿಸಿ ಆಕಿನ ಗಂಡ ಕೂಡ ಒಳ್ಳೆ ಆಫೀಸರ್ ಮದುವೆ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಹೇಳ್ತೀವಲ್ಲ, ಮೊದಲು ವಿದ್ಯಾಸಂಪತ್ತು ಕೊಡಲಿಕ್ಕೆ ಪ್ರಯತ್ನ ಪಡ್ರಿ. ವಿದ್ಯಾಸಂಪತ್ತಿನ ಜೊತೆಗೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ. ಯಾಕಂತಂದರೆ ಸಂಸ್ಕೃತಿ ಭಾಳ ಇಂಪಾರ್ಟೆಂಟ್ ಇದೆ. ಭಾರತ ದೇಶದ ಸಂಸ್ಕೃತಿ ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ, ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿದೆನಾ ಅಂತಂದರೆ ಅದು ಭಾರತ ದೇಶ ಒಂದೇ.
ಈ ಭಾರತ ದೇಶದ ಸಂಸ್ಕೃತಿ ಕಲ್ಕೊಂಡು ಹೋಗ್ಲಿಕ್ಕೆ ವಿದೇಶಿಗರು ಬಂದು ನಮ್ಮ ದೇಶದ ಸಂಸ್ಕೃತಿ ಕಲ್ಕೊಂಡೋಗಿ ತಮ್ಮ ದೇಶದಲ್ಲಿ ಪಸರಿಸ್ತಾ ಇದ್ದಾರೆ. ಆದರೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಕಲಿಸ್ಲಿಕ್ಕೆ ಹಿಂಜರಿತಾ ಇದ್ದೇವೆ. ಯಾಕೆ ಅಂತಂದರೆ ನಾನು ಹೇಳಿಕೆ ತಾಯಿದ್ರೆ ನಾವು ಒಂದು ಮಾತು ಹೇಳ್ತೇನೆ, ನಮ್ಮ ದೇಶದ ಸಂಸ್ಕೃತಿ ಭಾಳ ಅಮೂಲ್ಯವಾದ ಅಮೋಘವಾದ ಒಳ್ಳೆ ವೇಟೇಬಲ್ ಸಂಸ್ಕೃತಿ ಇದೆ. ಇದು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಹಿಂಜರಿತಾ ಇದ್ದೇವೆ. ಸಂಸ್ಕೃತಿ ಹೇಳಿಕೆ ನಮ್ಮ ದೇಶದ ಸಂಸ್ಕೃತಿ ಕೊಡಲಿಕ್ಕೆ ಹಿಂಜರಿತಾ ಇದ್ದೇವೆ. ಯಾಕೆ ಅಂತಂದರೆ ಇಡೀ ನಾನು ಜಗತ್ತಿನಲ್ಲಿ ಯಾಕೆ ಅಂತಂದರೆ ಭಾರತ ದೇಶದ ಭಾಳ ದೊಡ್ಡ ಒಂದು ನಾನು ಭೂಮಾತೆ, ಭಾರತ ಮಾತೆ, ಈ ಗೋಮಾತೆ, ನನ್ನ ಜನನ ಕೊಟ್ಟ ನನ್ನ ಜನನಿ, ನನ್ನ ತಾಯಿ, ಜನ್ಮ ಕೊಟ್ಟ ಜನ್ಮದಾತೆ, ಇವರಿಗೆ ಯಾಕೆ ಲೈಕ್ ಮಾಡ್ತೇನೆ ಅಂತಂದರೆ ಇವ್ರು 4 ಜನರಿಂದ ನಾನು ಈ ಬೆಳಕಿಗೆ ಬಂದಿದ್ದೇನೆ. ಅದಕ್ಕೆ ಭಾರತ ದೇಶದ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಟ್ಟು ತಾಯಂದ್ರೆ. ಯಾಕಂತಂದರೆ ನಮ್ಮ ತಾಯಂದ್ರು ಕೂಡ ತಪ್ಪಿದೆ. ನಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ತಾಯಂದ್ರು, ನನ್ನ ಮಗನಿಗೆ ಡಾಕ್ಟರ್ ಕಲಿಸ್ಬೇಕು, ಇಂಜಿನಿಯರ್ ಕಲಿಸ್ಬೇಕು, ನನ್ನ ಮಗನಿಗೆ ಪರದೇಶಕ್ಕೆ ಕಳಿಸ್ಬೇಕು, ನನ್ನ ಮಗ ಪರದೇಶದಲ್ಲಿ ಒಂದು ಬಂಗ್ಲೆ ಕೊಂಡ್ಕೊಳ್ಬೇಕು, ಆ ಬಂಗ್ಲೆದು ಫೋಟೋ ನನಗೆ ವಾಟ್ಸಪ್ ಆಗಬೇಕು, ನಾನು ನನ್ನ ಗ್ರೂಪ್ಗಳಿಗೆ ಕಳಿಸ್ಬೇಕು, ಅದನ್ನ ಕಮೆಂಟ್ಸ್ ನೋಡಿ ಖುಷಿ ಪಡಬೇಕು. ನನ್ನ ಮಗ ಪರದೇಶದವಳಿಗೆ ಕಟ್ಕೊಂಡು ಅಲ್ಲಿ ಪರದೇಶದಲ್ಲಿ ಸೆಟ್ಲ್ ಆಗಬೇಕು, ನಾವು ಪರದೇಶಿಗಳಾಗಿ ವೃದ್ಧಾಶ್ರಮ ಸೇರಬೇಕು. ಇದು ಒಪ್ತೀರಾ ತಾಯಂದ್ರೆ? ಭಾರತ ದೇಶದಲ್ಲಿ 27,000 ವೃದ್ಧಾಶ್ರಮಗಳಿದಾವೆ. ಆ ವೃದ್ಧಾಶ್ರಮಗಳು ಬಂದಾಗಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸ್ಬೇಕಾಗಿದೆ, ಗುರು ಹಿರಿಯರ ಬಗ್ಗೆ ಭಕ್ತಿ ತುಂಬಬೇಕಾಗಿದೆ. ಆದರೆ ನಮ್ಮ ತಾಯಂದ್ರೆ ನಾನು ಹೇಳ್ತೇನೆ, ಯಾಕೆ ಅಂತಂದರೆ ಮಕ್ಕಳಿಗೆ ಪರದೇಶಕ್ಕೆ ಕಳಿಸೋ ಬದಲು ಭಾರತ ದೇಶ ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ ನಾವೆಲ್ಲ. ಎಲ್ಲ ತಾಯಂದ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮಗಳು ಗಂಡನ ಮನೆಗೆ ಹೋಗುವಾಗ ಮಗಳಿಗೆ ಸಂಸ್ಕಾರ ಒಳ್ಳೆ ರೀತಿಯಿಂದ ಹೇಳ್ರಿ. ನಿನ್ನ ಅತ್ತೆ ಮಾವನಿಗೆ ತಂದೆ ತಾಯಿಯಂತೆ ಪ್ರೀತಿ ಮಾಡು, ನಿನ್ನ ಭಾವ ಮೈದಿಂದರಿಗೆ ನಿನ್ನ ಅಣ್ಣ ತಮ್ಮರಂತೆ ಪ್ರೀತಿ ಮಾಡು, ನಿನ್ನ ನಾದಿಂದೇರಿಗೆ ನಿನ್ನ ಅಕ್ಕ ತಂಗಿರಂತೆ ಮಕ್ಕಳಂತೆ ಪ್ರೀತಿ ಮಾಡು ಅಂತ ಹೇಳಿ ಕಳಿಸ್ರಿ. ಮನೆ 1-3 ಬಾಗಿಲು ಮಾಡೋದು ಬೇಡ. ಯಾಕೆ ಅಂತಂದರೆ ನಿಮ್ಮನೆ ಬರೋ ಸೊಸೆನೂ ಆಗಿರ್ತಾಳೆ. ಅದಕ್ಕೆ ಹೇಳ್ತೇನೆ, ದಯವಿಟ್ಟು ಸೊಸೆಂದ್ರಿಗೂ ಮಕ್ಕಳಂತೆ ಪ್ರೀತಿ ಮಾಡಿರಿ. ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದ ಸೊಸೆಗೆ ತಿದ್ದಲಿಕ್ಕೆ ಪ್ರಯತ್ನ ಪಡ್ರಿ. ಆದರೆ ನೀನು ಹಿಂಗಂತ ಯಾವತ್ತೂ ಯಾರ ಮನಸ್ಸಿಗೆ ನೋವು ಕೊಡೋಕೆ ಹೋಗ್ಬೇಡ್ರಿ. ಅದಕ್ಕೆ ಮಕ್ಕಳಿಗೂ ಒಳ್ಳೆ ತಾಯಿಂದ ಸೊಸೆಂದ್ರು ಯಾರು ಅತ್ತೆ ಮಾವನಿಗೆ ಪ್ರೀತಿಯಿಂದ ನೋಡ್ಕೊಳ್ರಿ. ದಯವಿಟ್ಟು ಯಾರೋ ವೃದ್ಧಾಶ್ರಮಕ್ಕೆ ಕಳ್ಸೋಕೆ ಹೋಗ್ಬಿಡ್ರಿ. ನಾನು ಪ್ರತಿಯೊಂದು ವೃದ್ಧಾಶ್ರಮಗಳಿಗೆ ಭೇಟಿ ಕೊಡ್ತೇನೆ. ಅವ್ರು ಅಳೋದು ನೋಡಿದರೆ ನನಗೆ ನೋವಾಗ್ತದೆ. ನಾನು ವೃದ್ಧಾಶ್ರಮಗಳಿಗೆ ಹೋದಾಗ ಎಷ್ಟು ಜನ ನೋವು ಪಡ್ತಾರೆ ನಮಗೆ ಅರ್ಥ ಆಗುತ್ತೆ. ದಯವಿಟ್ಟು ತಂದೆ ತಾಯಿಗಳಿಗೆ ವೃದ್ಧಾಶ್ರಮಕ್ಕೆ ತಳ್ಳೋಕೆ ಹೋಗ್ಬೇಡ್ರಿ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಈಗ ನಮ್ಮ ತಂದೆ ತಾಯಿಗೆ ತಂದೆಗೆ ನಮ್ಮ ತಾಯಿಗೆ ಬಿಳಿ ಕೂದಲಾಗಿದ್ದಾವೆ, ಅವರ ಸೌಂದರ್ಯ ಕುಂದೋಗಿದೆ ಅಂತ ನಮ್ಮ ತಂದೆ ತಾಯಿಗಳಿಗೆ ನಾನು ಹೊರಗೆ ಹಾಕ್ಬೋದಾ? ನಮ್ಮ ತಂದೆ ತಾಯಿಗಳ ಸೌಂದರ್ಯ ಕುಂದು ಹೋಗಲಿಕ್ಕೆ, ನಮ್ಮ ತಂದೆ ತಾಯಿಗಳು ವಯಸ್ಸಾಗಲಿಕ್ಕೆ, ನಮ್ಮ ತಂದೆ ತಾಯಿಗಳ ಕೂದಲು ಬೆಳ್ಳಗಾಗಲಿಕ್ಕೆ, ಹಾಲು ಉದುರು ಹೋಗಲಿಕ್ಕೆ ಕಾರಣ ಯಾರು? ನಾವೇ ಇದ್ದೇವೆ. ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಾರಲ್ಲ, ಅವರ ಶ್ರಮಪಟ್ಟು ಕಷ್ಟಪಟ್ಟು ದುಃಖ ನೋವು ಅನುಭವಿಸಿ ಉಪವಾಸ ಅನುಭವಿಸಿ ವನವಾಸ ಅನುಭವಿಸಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರಲ್ಲ, ಆ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳಂತೆ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ತಾಯಂದ್ರೆ ಎಲ್ಲರೂ. ಆದರೆ ದಯವಿಟ್ಟು ಅತ್ತೆ ಮಾವನಿಗೆ ಮಕ್ಕಳಂತೆ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ತಂದೆ ತಾಯಿಯಂತೆ ಮಕ್ಕಳಂತೆ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ತಾಯಂದರೆ. ಮನೆಯಲ್ಲಿ ಕೂಡ ಪ್ರೀತಿ ಇರ್ತದೆ, ಮನೆಯಲ್ಲೂ ಕೂಡ ಶಾಂತಿ ಸಮಾಧಾನ ಇರ್ತದೆ. ಯಾವ ಮನೆಯಲ್ಲಿ ಶಾಂತಿ ಸಮಾಧಾನ ಇರ್ತದೆ ಅದು ಸ್ವರ್ಗಕ್ಕೆ ಸಮಾನವಿರ್ತದೆ ಆ ಮನೆ. ಅದಕ್ಕೆ ಮನೆಯೇ ಸ್ವರ್ಗ ಮಾಡಿರಿ, ಮನೆಯೇ ಮಂತ್ರಾಲಯ ಮಾಡಿರಿ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಅಪ್ಪಾಜಿ ನನಗೆ ಕರೆಸಿದ್ರು, ನೀವೆಲ್ಲರೂ ಅಪ್ಪಾಜಿಯವರಿಗೆ ಭಾಷೆ ಕೊಟ್ಟೇ ಹೋಗಬೇಕು. ಇವತ್ತು ನಾವು ಚಾಡಿ ನಿಂದೆ ಮಾಡೋಲ್ಲ, ಅಸೂಯೆ ಪಡೋಲ್ಲ, ಜಗಳ ಮಾಡೋಲ್ಲ, ಕೆಟ್ಟದ್ದು ಬಯಸಲ್ಲ ಅಂತ ಹೇಳಿ ಅಪ್ಪರಿಗೆ ಭಾಷೆ ಕೊಡ್ತೀರಲ್ಲ ಎಲ್ಲರೂ. ಅಪ್ಪ ಭಾಷೆ ತೊಗೊಳ್ರಿ, ಕೈ ಹೀಗೆ ಮಾಡ್ರಪ್ಪ. ಅವರೆಲ್ಲ ಭಾಷೆ ಕೊಡ್ತಾರೆ ಇವತ್ತು. ಕೊಡ್ರಿ ಎಲ್ಲರೂ ಕೈ ಹೀಗೆ ಮಾಡಿರಿ. ಅಪ್ಪರಿಗೆ ಭಾಷೆ ಕೊಡ್ರಿ, ಎಲ್ಲರೂ ಕೈ 2 ಕೈ ಮಾಡಿರಿ ಮೇಲೆ. ಅಪ್ಪ ನೀವು ಕೈ ಹಿಂಗೆ ಮಾಡ್ರಪ್ಪ, ಭಾಷೆ ಕೊಡ್ತಾರೆ ಅವರು. ನಾನು ಹೇಳ್ದಂಗೆ ಹೇಳ್ತೀರಲ್ಲ, ಕೈ ಮಾಡಿರಿ ನೀವು. ನಾನು ಹೇಳೋ ತನಕ ಕೈ ಬಿಡೋಕೆ ಹೋಗ್ಬಿಡ್ರಿ. ಇಂದು ದಿನಾಂಕ ಎಷ್ಟನೇ ತಾರೀಕಿದೆ ಹೇಳ್ರಿ? ಒಬ್ಬರು ಹೇಳಿದ್ರು, ಅವರು ಯಾರು ಹೇಳಿಲ್ಲ. ಇಲ್ಲ, ಅವರೊಬ್ಬರೇ ಹೇಳಿದ್ರು, ನೀವು ಯಾರೂ ಮಾತು ಹೇಳಿಲ್ಲ. ಇಂದು ದಿನಾಂಕ 13/7/2025 ನಾವು ನಮ್ಮ ಅಪ್ಪಾಜಿ ಅವರಿಗೆ ಭಾಷೆ ಕೊಡ್ತಾ ಇದ್ದೇವೆ. ನಾವು ಯಾರ ಚಾಡಿ ನಿಂದೆ ಮಾಡುವುದಿಲ್ಲ, ಅಸೂಯೆ ಅಹಂಕಾರ ತೋರಿಸೋದಿಲ್ಲ, ಜಗಳ ಮಾಡೋದಿಲ್ಲ, ನಾನು ನನ್ನದು ನನ್ನಿಂದ ಅನ್ನೋದು ತೋರಿಸ್ಕೊಡೋದಿಲ್ಲ. ನಾವು ಸನ್ಮಾರ್ಗದಲ್ಲಿ ನಡೆದು ಶಿವಭಕ್ತರಾಗಲಿಕ್ಕೆ ಪ್ರಯತ್ನಪಟ್ಟು ಅಪ್ಪಾಜಿಯವರಿಗೆ ಭಾಷೆ ಕೊಡ್ತೇವೆ.
ಅಪ್ಪ ಭಾಷೆ ಕೊಟ್ಟಾರ ನೋಡ್ರಿ ಇವತ್ತು. ಶಾಡಿನಿಂದ ಮಾಡೋಕೆ ಹೋಗ್ಬಿಡ್ರಿ, ಅದರಿಂದ ನಮಗೆ ದುರ್ಮಾರ್ಗಕ್ಕೆ ದಾರಿ ಆಗ್ತದೆ. ಸನ್ಮಾರ್ಗದಲ್ಲಿ ನಡೆದು ನಾವು ಶಿವನಿಗೆ ಪ್ರೀತಿಯ ಭಕ್ತರಾಗಬೇಕು. ನೀವು ನನ್ನ ಮನೆಗೆ ಬನ್ನಿರಿ, ನನ್ನ ಮನೆ ಸಿಂಪಲ್ ಇದೆ. ನನ್ನ ಮನೇಲಿ ಏನೂ ಇಲ್ಲ. 30-40ನಲ್ಲಿ 20x20 ಪ್ಲಾಟ್ ತೊಗೊಂಡಿದ್ದೇನೆ. PSI 3 ರೂಮ್ ಕೆಳಗದಾವೆ, 3 ರೂಮ್ ಮೇಲದಾವೆ. ಅಷ್ಟರಲ್ಲೇ ಹ್ಯಾಪಿಯಾಗಿದ್ದೇನೆ. ಒಂದು ನಮ್ಮ ಮನೇಲಿ ಸೋಫಾ ಇಲ್ಲರಪ್ಪ, ಕುರ್ಚಿ ಇಲ್ಲ, ಬಂದರೂ ಸಹಿತ ನನ್ನ ಮನೆಗೆ RC ಇಂದ ಹಿಡ್ಕೊಂಡು DC ಇಂದ ಹಿಡ್ಕೊಂಡು ನನ್ನ ಫ್ರೆಂಡ್ಸ್ ಒಂದು 100 ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ಹಿಡ್ಕೊಂಡು ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಹಿಡ್ಕೊಂಡು ಎಲ್ಲ ನನ್ನ ಮನೆಗೆ ಬರ್ತಾರೆ. ಎಲ್ಲರೂ ಕೆಳಗಡೆನೇ ಕೂರ್ತಾರೆ, ಶಾಲ್ ಬೆಡ್ಶೀಟ್ ಹಾಕ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ನನ್ನ ಜೀವನ ಹೇಗಿದೆ ಅಂತಂದರೆ PSI ಇದಿರಬೇಕು ಮೇಡಮ್, ತಿಂಗಳಿಗೆ 10-15 ಲಕ್ಷ ಗಳಿಸ್ಬೋದು. ಇಲ್ಲ, ನನ್ನ ಪೇಮೆಂಟ್ 1 ಲಕ್ಷ ಇದೆ, ಅದರಲ್ಲೇ ತೃಪ್ತಿಯಾಗಿದ್ದೇನೆ. ಅಲ್ಲದಾರ ನೋಡ್ರಿ ತಮ್ಮ ನನ್ನ ಜೊತೆಗೆ ಬರ್ತಾರೆ. ಎಲ್ಲೋದ್ರು ಪಾಪ, ಆ ಕಡೆಗೆ ಹೋದ್ರು ತಮ್ಮವರು, ಅವರು ಕೂಡ ಗುರುಗಳಿದ್ದಾರೆ. 20,000 ರೂಪಾಯಿ ತೆಗೆದೇ ಇಟ್ಟುಬಿಡ್ತೇನೆ ದಾನಕ್ಕೆ. ಯಾಕೆಂತಂದರೆ ಅದು ನನ್ನದಲ್ಲ ಅದು ಅಂತಂದು. ಅದಕ್ಕೆ ದಾನ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಎಷ್ಟೇ ಕೂಡಿಟ್ರು ಕೂಡ ಅದು ನಾಳೆ ಅದು ನಾವು ದಾನ ಕೊಡಲಿಲ್ಲ ಅಂತಂದರೆ ಆ ಭಗವಂತ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಷ್ಟು ಹಾಲು ಯಾವುದು ನೀರು ಯಾವುದು ಒಂದು ಸೈಡ್ ಆಗ್ತದಂತೆ. ಅದಕ್ಕೆ ನಾವು ಕೂಡಿಟ್ಟಿದ್ದು ನುಸಿನೋ ಹುಳನೋ ಹತ್ಕೊಂಡು ಇಲಿನೋ ತಿಂದ್ಕೊಂಡು ಎಲ್ಲ ಹಾಳಾಗೋಕ್ಕಿಂತ ಮುಂಚೆ ಒಬ್ಬರಿಗೆ ದಾನ ಕೊಡ್ರಿ, ಒಬ್ಬರ ಬಾಯಿಗೆ ಒಂದು ತುತ್ತು ಅನ್ನ ಹಾಕ್ರಿ. ಅದರಿಂದ ಭಾಳ ಪುಣ್ಯದ ಕೆಲಸ ಇದೆ. ಪುಣ್ಯ ಮಾಡಿರಿ, ನಾವು ಸನ್ಮಾರ್ಗದಲ್ಲಿ ಹೋಗೋಣ, ನಾವು ಶುಭಕ್ತರಾಗಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಎಲ್ಲರಿಗೂ ಭಗವಂತ ಶುಭ ಉಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಹೆಜ್ಜೆ ಹೆಜ್ಜೆಗೂ ಮಾತಿಗೂ ಜಯ ಕೊಡಲಿ ಭಗವಂತ ಹೇಳಿ ಎಲ್ಲರ ಅಪ್ಪಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶುಭವಾಗಲಿ. ಇಲ್ಲಿವರೆಗೆ ಸಂಪೂರ್ಣದ ಸಾವಕಾಶ. ನಮ್ಮ ಮೇಡಮ್ ಅವ್ರ ಮಾತು ಕೇಳಿ ಇವತ್ತಿದು ಬಸವಣ್ಣನ ಅನುಭವ ಮಂಟಪ ಆಗಿಬಿಡ್ತೆ. ನಾನು ಅವರು ಮೊನ್ನೆ 1 ತಾಸು ಮಾತಾಡಿದ್ವಿ ಇಬ್ಬರು ಕೂಡಿ ಫೋನಲ್ಲಿ. ಮಾತಾಡಿದಾಗ ಅವ್ರಿಗೆ ನಾನು ಹೇಳಿದೆ, ನಾನರ ಕಿರಣ್ ಬೇಡಿ ಅಂಕರು ಮಟ್ಟಕ್ಕೆ ಕರ್ಸೋಕ್ಕಾಗೋದಿಲ್ಲ. ಕಿರಣ್ ಬೇಡಿ ಯಾರು ಗೊತ್ತೈತಲ್ಲ, ಭಾರತದ ಮೊಟ್ಟ ಮೊದಲ ಮಹಿಳಾ IPS ಅಧಿಕಾರಿ ಯಾರು ಅಂತ ಕೇಳಿದ್ರೆ ಕಿರಣ್ ಬೇಡಿ. ಬಹುಶಃ ಆಕೆ ಕಿರಣ್ ಬೇಡಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಟ್ರಾನ್ಸ್ಫರ್ ಎಲ್ಲಿ ಮಾಡ್ತಾರಂತ ಕೇಳಿದ್ರೆ ದೆಹಲಿಯ ತಿಹಾರ್ ಜೈಲಿಗೆ ಹಾಕ್ತಾರೆ ಅವ್ರನ್ನ. ತಿಹಾರ್ ಜೈಲಿಗೆ ಹಾಕಿದಾಗ ತಿಹಾರ್ ಜೈಲಿಗೆ ಎಂತೆಂಥ ಕಿಲಾಡಿಗಳಿರ್ತಾರೆ, ನಿಮಗೆಲ್ಲ ಗೊತ್ತಿರ್ತದೆ, ನಾನೇನು ಹೇಳೋದು ಬೇಡ ಅದನ್ನು. ಅಲ್ಲಿ ಒಬ್ಬವಿದ್ದ, ಯಾರಂತ ಕೇಳಿದ್ರೆ ಛೋಟಾ ರಾಜನ್ ಅಂತೇಳಿ ಒಬ್ಬವಿದ್ದ. ಆ ಛೋಟಾ ರಾಜನನ್ನು ತಿದ್ದಿ ಅವನ ಕೈಯಾಗ ಪಿಸ್ತೂಲ್ ಹಿಡಿ ಕೈಯಾಗ ಭಗವದ್ಗೀತೆ ಪುಸ್ತಕ ಕೊಟ್ಟಕ್ಕೆ ಯಾರು ಅಂತ ಕೇಳಿದ್ರೆ ಕಿರಣ್ ಬೇಡಿ. ಕಿರಣ್ ಬೇಡಿ ಇವತ್ತು ನಮ್ಮ ಪಾಲಿಗೆ ಯಾರು ಕಿರಣ್ ಬೇಡಿ ಅಂತ ಕೇಳಿದ್ರೆ ಅರ್ಥ ಆಯ್ತಲ್ಲ? ನೀವೇ ಹೇಳ್ರಿ ಹೆಸರು, ಯಾರವರು ಹೇಳ್ರಿ ಹೆಸರು, ಜೋರಾಗಿ ಹೇಳ್ರಿ. ಬಸವಾದಿ ಪ್ರಮತರ ನಾಮವನ್ನು ಹೇಳ್ದಂಗೆ ನಡೆ ನುಡಿ 2 ಒಂದಿದ್ದವರು ಹಂಗಿದ್ದಾರೆ ಅವರು. ಅದಕ್ಕೆ ತಿಳ್ಕೊಬೇಕು. ಒಬ್ಬ ಲೇಡಿ ಅಧಿಕಾರಿ ಹಿಂಗದಾರ ಅಂತ ಕೇಳಿದ್ರೆ ಆ 2ನೇ ಕಲ್ಯಾಣ ಶರಣ ಬಸಪ್ಪ ಮಾಡಕ್ಕೆ ಬಂದಿದ್ದಂತೆ, ಇವ್ರು ಮತ್ತದಕ್ಕೆ 3ನೇ ಕಲ್ಯಾಣ ಮಾಡಕತ್ತಾರ ಗುಲ್ಬರ್ಗವನ್ನು ಅಂತ ಹೇಳಿ ನಾನು ಭಾಳ ಖುಷಿ ಪಡ್ತೀನಿ. ಇವತ್ತು ನಾವೆಲ್ಲರೂ ಅವ್ರ ಭಾಷಣ ಕೇಳಿ ಪುನೀತರಾದ್ವಿ. ಹೆಣ್ಮಗಳು ಹೆಂಗೆ ಬದುಕಬೇಕು ಅನ್ನೋದನ್ನು ಅವ್ರು ಹೇಳಿಕೊಟ್ರು. ನೋಡ್ರಿ ಎಷ್ಟು ಸಾಧಾದರ. ಆಕಿ ಜಯಲಲಿತಾ ಇದ್ಲಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ, ಎಷ್ಟು ಗಳಿಸಿದ್ಲಕ್ಕಿ, ಎಷ್ಟು ಜೊತೆ ಚಪ್ಪಲ್ಲು, ಎಷ್ಟು ಸೀರೆ, ಎಷ್ಟು ಕಿವೇನು, ಮೂಗು ನೆನವೆಷ್ಟು. ಆಕಿಗೇನು ಪಿರಾಮಿಡ್ ಕಟ್ಟಿ ಒಳಗಿಟ್ರನ? ಆಕಿ ನಂಬಿದಂಥ ಶಶಿಕಲಾನ ಒಯ್ದು ಜೈಲ್ನಾಗ ಹಾಕಿದ್ರೆ. ಭಾಳ ಮುಸುರಿದ್ರೆ ನೊಣ ಭಾಳ ಇರ್ತಾವೆ, ನೊಣ ಭಾಳ ಬರ್ತಾವೆ. ಅದಕ್ಕೆ ಮುಸುರಿನ ಇರಲಿಲ್ಲ ಅಂದ್ರೆ ನೊಣ ಇರಂಗಿಲ್ಲ ತಿಳ್ಕೊರಿ ಜೀವನದಾಗ. ನಾವು ಏನು ಗಳಿಸ್ಬೇಕಂತ ಕೇಳಿದ್ರೆ ಪುಣ್ಯದ ಅನ್ನ ಗಳಿಸ್ಬೇಕು, ಮುಸುರಿನ ಹೊರಗೆ ಚೆಲ್ಲಿ ಬಿಡ್ಬೇಕು, ಹಂದಿ ತಿಂದು ಹೋಗ್ಬಿಡ್ತಾವೆ. ಇವತ್ತು ಆ ಸಂದೇಶ ಕೊಟ್ರಲ್ಲ, ನಮ್ಮ ಮಠಕ್ಕೆ ಬಂದಿದ್ದು ಇವತ್ತಿನ ವೇದಿಕೆ ಪವಿತ್ರ ಆಯಿತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಮೇಡಮ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಮಾತು ಫೋನ್ನಾಗ ಹೇಳಿದೆ, ಅವರು ನಾವು ಲೋಕ ದರ್ಶನ ಅವ್ರೊಂದು ಪ್ರಶಸ್ತಿ ಬಂದಿತ್ತು, ಅದರ ಕುಡಿದ್ವಿ, ಅವ್ರ ಪುಸ್ತಕ ಕೊಟ್ಟರು, ಅದನ್ನು ಓದಿದೆ, ಅವ್ರು ನೋಡಿದೆ, ಅವ್ರ ಭಾಷಣ ಕೇಳಿದೆ. ನಾನು ಅವತ್ತು ಹೇಳಿದೆ, ಮೇಡಮ್ ಈ ಸಲ ನಮ್ಮ ಎಲ್ಲ ತಾಯಂದ್ರಿಗೆ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕಾಗೈತಿ, ಈಗ ಬರ್ಬೇಕಂತ. ಬರೀ ನಾ ಅಲ್ಲಿ ಹೋಗಿಲ್ಲ, ಒಂದು ಫೋನ್ ಹಚ್ಚಿದೆ, ಬಂದುಬಿಟ್ರು ಒಬ್ಬ ಅಧಿಕಾರಿ. ಇಂಥ ಸರಳದ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಏನು ಹೇಳ್ತಾರಲ್ಲ, ಬಹುಶಃ ಇಂಥವ್ರಿಗೆ ಹೇಳ್ತಾರ ಅಂತ ಹೇಳ್ತಾ ಈಗ ಮುಂದೆ ಏನು ನಡೀತದ ನಮ್ಮ ಶಿವಸೇರ ಹತ್ರ ಕೇಳೋಣ. ಬಹುಶಃ ವಚನ ಹಾಡ್ಲೇರಿ. ಐದಕ್ಕಿಲಕ್ಕಮ್ಮ 12ನೇ ಶತಮಾನದ ಶರಣರಲ್ಲಿ ಐದಕ್ಕಿಲಕ್ಕಮ್ಮ ಮೂಲಿಗೆ ಮರ ಕೇಳಿರಲ್ಲ ಅಲ್ಲಿ ಎಲ್ಲರೂ. ಅವಳು ಮಹಾನ್ ಶರಣೆ, ಅಂದರೆ ಶಿವನ ಭಕ್ತೆ. ಅದಕ್ಕೆ ಅವಳ ಗಂಡ ಮೊಳಿಗೆ ಮಾರಯ್ಯ ಶರಣರ ಅಂಗಳಕ್ಕೆ ಹೋಗಿ ದಿನಾಲೂ ಬೆಟ್ಟಕ್ಕೆ ಹೋಗಿ ಏನಂತಾರೆ ಕಟ್ಟಿಗೆ ಸೌದೆ ಅಂತಾರಲ್ಲ, ಅದನ್ನ ತೊಗೊಂಡು ಬಂದು ಶರಣರ ಅಂಗಳಕ್ಕೆ ಹಾಕಿದ ಮೇಲೆ ಶರಣರ ದವಸ ಧಾನ್ಯ ಕೊಟ್ಟಂಥ ದವಸ ಧಾನ್ಯ ತಂದು ದಾಸೋಹ ಮಾಡ್ತಾಯಿದ್ರು.
ಆಗ ಒಂದು ದಿವಸ ದಾಸೋಹಕ್ಕೆ ಆ ಶರಣರು ಹೆಚ್ಚಿನ ಕಡೆಗೆ ಹಾಕಿರ್ತಾರೆ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಏನು ಮೊಳಗೆ ಮಾರೆ ಇವತ್ತು ಹೆಚ್ಚಿಂದ ಹಾಕಿದ್ದೀರ ಅಂತಂದು ಅವರಿಗೆ ಹೆಚ್ಚಿನ ತೊಗೊಂಡು ಹೋಗುವಂಥ ದವಸ ಧಾನ್ಯ ಕೊಡ್ತಾರೆ. ಆ ಮೊಳಗೆ ಮಾರರು ಹೆಚ್ಚಿನ ದವಸ ಧಾನ್ಯ ಮನೆಗೆ ತಂದಾಗ ಹೆಂಡತಿ ಕೇಳ್ತಾಳೆ, ಮೊಳಗೆ ಮಾರೇನು ಹೆಂಡತಿ ಐದಕ್ಕೆ ಲಕ್ಕಮ್ಮ ಕೇಳ್ತಾಳೆ, ಯಾಕೆ ಸ್ವಾಮಿ ಇವತ್ತು ಇಷ್ಟು ದವಸ ಧಾನ್ಯ ತಂದಿರಲ್ಲ? ಇಲ್ಲ ಇವತ್ತು ಶರಣರು ಹೆಚ್ಚಿಗೆ ಕೊಟ್ಟರು, ಅದಕ್ಕೆ ನಾಳೆ ಆಗ್ತದಿಡುವ. ಆಗ ಹೆಂಡತಿ ಏನು ಹೇಳ್ತಾಳೆ, ನಮ್ಮ ತಾಯಂದ್ರೆ ಈಗಿನವ್ರು ನಾವಿದ್ರೆ ಏನಂತೀವಿ ಗೊತ್ತಾ, ಚಲೋ ಮಾಡಿದರೆ ಬಿಡ್ರಿ ಡಬ್ಬದಾಗ ಇಟ್ಟು ಬಿಡೋದು, ನಾಳೆಗೆ ಬರ್ತದೆ ಮತ್ತೆ ಅಂತೀವಿ. ಆದರೆ ಆ ತಾಯಿ ಏನು ಹೇಳಿದ್ಲು ಗೊತ್ತಾ, ಅಲ್ಲ ಮಾರ್ಯಾರೆ ಶಿವಭಕ್ತರಿಗೆ ಇಷ್ಟ ಇದು ಬೇಕು ಆಸೆ ಬೇಡ, ನಾಳೆದು ನಾಳೆಗೆ ಇರಲಿ, ಇದು ದವಸ ಧಾನ್ಯ ವಾಪಸ್ ಕೊಟ್ಟು ನಮಗೆ ನಿತ್ಯ ಎಷ್ಟು ಬೇಕಾಗ್ತದೆ ದಾಸೋಕ್ಕೆ ಅಷ್ಟೇ ತೊಗೊಂಡು ಬರ್ರಿ ಅಂತ ಹೇಳ್ತಾಳೆ. ಅವಳು ವಾಪಸ್ ಕಳಿಸ್ತಾಳೆ ಶರಣರ ಅಂಗಳಕ್ಕೆ, ಬಸವಣ್ಣನವರ ಮನೆಗೆ. ಆ ವಚನ ಒಂದಿದೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಯ್ಯ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಯ್ಯ. ರೋಷ ಎಂಬುದು ಯಮದೂತರಿಗಲ್ಲದೆ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಅಯ್ಯ. ಅಜಾತರಿಗುಂಟೆ ಅಯ್ಯ ಅಯ್ಯ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಯ್ಯ. ಈ ಸಕ್ಕಿಯಾಸೆ ನಮಗೆ ಕಯ್ಯ, ಈ ಸಕ್ಕಿಯಾಸೆ ನಮಗೆ ಕಯ್ಯ. ಈಶ್ವರನಪ್ಪ ಮಾದಯ್ಯ ಪ್ರಿಯ, ಈಶ್ವರನಪ್ಪ ಮಾದಯ್ಯ ಪ್ರಿಯ. ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಯ್ಯ. ಶಿವಭಕ್ತರಿಗುಂಟೆ ಅಯ್ಯ ಅಯ್ಯ. ಇವತ್ತಿನ ದಿನ ನಮ್ಮ ಇಂಡಿಯ ಶ್ರೇಷ್ಠ ವ್ಯಕ್ತಿಗಳಾದಂಥ ನಮ್ಮ ಅನಿಲ್ ಗೌಡ್ ಬಿರಾದಾರ್ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಅವರು ಜೋರಾಗಿ ಚಪ್ಪಾಳೆಯೊಂದಿಗೆ ಗೌರವಿಸಿ ಅವ್ರನ್ನ ಸ್ವಾಗತ ಕೋರೋಣ. ಈಗ ಅವರಿಗೆ ಆಶೀರ್ವಾದವನ್ನು ಕೊಡಬೇಕಾಗ್ತದೆ. ಇಲ್ಲೊಂದು ಕುರ್ಚಿ ಹಾಕಿ. ಈಗ ನಮ್ಮ ವಿರಕ್ತ ಮಠ ಪೂಜ್ಯರ ವಿದ್ಯಾಗುರುಗಳಾದಂತಹ BG ಯಳವತ್ತಿ